Okay, so hey everyone, again welcome to all of you to my channel Imam D Classes. So I'm continuing the video. Last part was done. Now for the next part, it is question number 8 discuss ಮಾಡೋಣ್ರಿ ಏನೈತಿ question number 8. So as you can see on the screen, this is a division S in division S had recently acquired some specialized equipment that was used to make a into component. The manager cited resulting high depreciation charges and gave justification for price boost. He asked the president of the company to instruct divisional profit to buy from yes at a price of rupees 220. The supplied the following details: P's annual purchase 2000 units. S variable cost per unit. Okay, S variable cost per unit rupees 190. S fixed cost per unit rupees 20. So suppose there are no alternative users of S facility. So question as given in the option A. Will the company benefit as a whole if P buys from outside supplier? Will the company benefit as a whole if P buys? Okay, if P buys from outside supplier at rupees 200 per unit. Next is suppose the selling price of outside supplier drops by 15 percentage. Okay, drops by 15 per 15 rupees. It is a drops by 15 rupees. Will it benefit the company to buy from outside market? Comment your answers with suitable calculations. And if you are a purchase manager, what will be your suggestion for the company to benefit from its given above? Okay, this condition is given as per the question. New question ನೋಡತ್ತೀರಿ. Okay, it is a cost minimization base ಮೇಲೆ ಪ್ರಾಬ್ಲಮ್ ಐತಿ. So given buying division first ಏನೈತಿ given buying division ಯಾರು buy ಮಾಡತ್ತಾರಿಪ್ಪ? First is a P buy P is annual purchase, so buying division is a P as given. Selling division ಯಾವ್ದ್ರಿಪ್ಪ? S. So because S is selling, S limited is selling, so selling division is S. ಐದಲ್ಲ S ಅಂತ. ಸೊ ಸೇಮ್ ಪ್ಯಾರೆಂಟ್ ಅಂದರೆ ಒಂದು ಮೇನ್ ಹೆಡ್ ಐತಿ, ಬರೀ ಡಿವಿಷನ್ ಏನೋ PQRS ಹಿಂಗೆ ಸೇಮ್ ಪ್ಯಾರೆಂಟ್. ಸೊ ಫಸ್ಟ್ ಪಿ ನೋಡೋಣ. ಫಸ್ಟ್ ಪಿ ನಂಬರ್ ಆಫ್ ಯೂನಿಟ್ಸ್ ಎಷ್ಟೈತಿ? ಪಿ ಕಡೆ ನಂಬರ್ ಆಫ್ ಯೂನಿಟ್ಸ್ ಐತಿ ನೋಡಿಲ್ಲ. ಪಿ ಕಡೆ ನಂಬರ್ ಆಫ್ ಯೂನಿಟ್ಸ್ ಎಷ್ಟೈತಿ? 2000 ಯೂನಿಟ್ಸ್. ಪಿ ಕಡೆ ನಂಬರ್ ಆಫ್ ಯೂನಿಟ್ಸ್ 2000. ಕರೆಕ್ಟಾ? 2000 ಯೂನಿಟ್ಸ್ ಪಿ ಕಡೆ. ಸೊ ಬರೀಪ್ಪ 2000 ಅಂತ ಬರೀರಿ. ನೆಕ್ಸ್ಟ್ ಇದು ಆದಮೇಲೆ ಆಯ್ತು ನೋಡ್ರಿ. ಎಸ್ ಕಡೆ ಏನು ನೋಡ್ಬೇಕು ಈಗ? ಎಸ್ ಕಡೆ ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ ಎಷ್ಟೈತಿ ಅಂತ. ಎಸ್ ಕಡೆ ಆಯ್ತು ನೋಡ್ರಿ. ಎಸ್ ಕಡೆ ವೇರಿಯಬಲ್ ಕಾಸ್ಟ್ 190 ಐತಿ. ಎಸ್ ಕಡೆ ಫಿಕ್ಸ್ಡ್ ಕಾಸ್ಟ್ 20 ಐತಿ. ಓಕೆ, ಬರ್ರಿಪ್ಪ. ಎಸ್ ಕಡೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 190, ಎಸ್ ಕಡೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ 20 ಐತಿ. ಸೊ ಪಿಗೆ ಸೇಲ್ಸ್ ಓಕೆ ಹೆಂಗೈತಿಪ್ಪ? ಪಿಗೆ ಸೇಲ್ಸ್ 220 ಮತ್ತು 200 ಐತಿ. ಬರ್ರಿ, ಎಲ್ಲೇ ಕೊಟ್ಟ ನೋಡ್ರಿಪ್ಪ ಇವರು 200 ಮತ್ತು 220 ಆಯ್ತು ನೋಡ್ರಿ ಇಲ್ಲೇ. ವಿಲ್ ದ ಕಂಪನಿ ಇಫ್ ಪಿ ಬೈಸ್ ಫ್ರಾಮ್ ಔಟ್ಸೈಡ್ ಸಪ್ಲೈಯರ್ ಎಟ್ 200. ಓಕೆ, 200 ಒಂದು ಪರ್ ಯೂನಿಟ್ ಪ್ರೈಸ್ ಐತಿ. ಆಮೇಲೆ ಸಪೋಸ್ ದ ಸೆಲ್ಲಿಂಗ್ ಪ್ರೈಸ್ ಡ್ರಾಪ್ಸ್ ಟು, ಆಮೇಲೆ ಇನ್ನೊಂದು ಪ್ರೈಸ್ ಐತಿ 220 ಅಂತ, ಇನ್ನೊಂದು ಪ್ರೈಸ್ ಐತಿ 220 ಅಂತ. ಎಲ್ಲೈತ್ರಿ ಇದು? ಇಲ್ಲೈತಿ ನೋಡ್ರಿ 220. ಇನ್ಸ್ಟ್ರಕ್ಟ್ ಪಿ ಡಿವಿಷನ್ ಟು ಬೈ ಫ್ರಾಮ್ ಎಸ್ ಎಟ್ ಅ ಪ್ರೈಸ್ ಆಫ್ rupees 220. ಇಲ್ಲೇ ಒಂದು ಬಿ ಖರೀದಿ ಮಾಡಕ್ಕೆ 220 rupees ಬೇಕಾ? ಆಮೇಲೆ ಪಿಗೆ ಇದು ಏನ ಪಿಗೆ ಖರೀದಿ ಮಾಡಕ್ಕೆ 200 rupees ಬೇಕಾ? 2 ಪ್ರೈಸಸ್ ಬೇಕು ಪಿಗೆ ಖರೀದಿ ಮಾಡಕ್ಕೆ. ಸೊ ಪಿಗೆ ನೋಡ್ರಿ, ಇಫ್ ಪಿ ಖರೀದಿ ಮಾಡ್ತಾನೆ ಎಸ್ ಇಂದ,
ಪಿ ಡಿಪಾರ್ಟ್ಮೆಂಟ್ ಖರೀದಿ ಮಾಡಬೇಕು ಎಸ್ ಡಿಪಾರ್ಟ್ಮೆಂಟಿಂದ, ಆವಾಗ ಅವಂಗೆ ಎಷ್ಟು 220 ರೂಪೀಸ್. ಇಫ್ ಪಿ ಖರೀದಿ ಮಾಡ್ತಾನ್ರಿಪ್ಪ ಔಟ್ಸೈಡ್ ಮಾರ್ಕೆಟಿಂದ, ಇಫ್ ಪಿ ಖರೀದಿ ಮಾಡ್ತಾನ್ರಿ ಔಟ್ಸೈಡ್ ಮಾರ್ಕೆಟಿಂದ, ಅವಾಗ ಅವ್ಗೆ ಎಷ್ಟು ರೂಪೀಸ್ ರೀಪ್ಪ 200 ರೂಪೀಸ್. ತಿಳಿತ್ರಿ, ಇದು ಬರೀಬೇಕು. ನೆಕ್ಸ್ಟ್ ಈಗ ನೋಡೋಂತಾರ್ರಿಪ್ಪ ಆಪ್ಷನ್ ಎ ಅಂತ ಹಾಕಿ ಸಾಲ್ವ್ ಮಾಡೋಣ. ಆಪ್ಷನ್ ಎ ಆಯ್ತು ನೋಡಿರಿ. ಆಪ್ಷನ್ ಎ, ವಿಲ್ ದ ಕಂಪನಿ ಬೆನಿಫಿಟ್ ಆಸ್ ಅ ಹೋಲ್ ಇಫ್ ಪಿ ಬಾಯ್ಸ್ ಫ್ರಮ್ ಔಟ್ಸೈಡ್ ಸಪ್ಲೈಯರ್ ಎಟ್ ರೂಪೀಸ್ 200 ಪರ್ ಯೂನಿಟ್. ಓಕೆ, ನೋಡೋಣ ಇದು. ಸೊ ಹಾಂ, ಪಿ ಬಾಯ್ಸ್ ಫ್ರಮ್ ಔಟ್ಸೈಡ್ ಮಾರ್ಕೆಟ್ ಎಟ್ ರೂಪೀಸ್ 200. ಔಟ್ಸೈಡ್ ಮಾರ್ಕೆಟಿಂದ 200 ರೂಪೀಸ್ ಅಂತ. ಎಸ್ ಕಡೆ 220 ರೂಪೀಸ್ ಎಕ್ಸ್ಟ್ರಾ. ಎಸ್ ಕಡೆ. ಸೊ ಟೋಟಲ್ ಕಾಸ್ಟ್ ಅವನ ಕಡೆ ಎಷ್ಟು ಯೂನಿಟ್ಸ್ ಐತಿ? ಪಿ ಕಡೆ ಟೋಟಲ್ ಕಾಸ್ಟ್ ಎಷ್ಟು ಯೂನಿಟ್ಸ್ ಐತಿ? ಅವನ ಕಡೆ ಟೋಟಲ್ ಯೂನಿಟ್ಸ್ 2000 ಐತಿ. ಪಿ ಕಡೆ ಯೂನಿಟ್ಸ್ ಎಷ್ಟು ಐತಿ? 2000 ಯೂನಿಟ್ಸ್ ಐತಿ. ಸೊ 2000 ಇಂಟು ಎಷ್ಟು ರೂಪಾಯಿದು? 200 ರೂಪಾಯಿ. ಸೊ ಇಂಟು 200 ಮಾಡಿರಿಪ್ಪ, ವಿಲ್ ಗೆಟ್ 4 lakh. 4 lakh ಈಸ್ ಟೋಟಲ್ ಕಾಸ್ಟ್. ನೆಕ್ಸ್ಟ್ ಟೋಟಲ್ ಸೇವಿಂಗ್ಸ್ ಬೇಕು. ಸೊ 2000 ಬರೀರಿ. 2000 ಆಸ್ ಗಿವನ್ 2000 ಬರೀರಿಪ್ಪ. 2000 ಬರೆದು ಈಗ ಏನು ಮಾಡ್ಬೇಕು ನೀವು? 2000 ವೇರಿಯಬಲ್ ಕಾಸ್ಟ್ ನೋಡ್ರಿ, ಫಿಕ್ಸ್ಡ್ ಕಾಸ್ಟ್ ಐತಿ ನೋಡ್ರಿ ಸೆಂಟೆನ್ಸ್ ಏನಂತೈತಿ? ಫಿಕ್ಸ್ಡ್ ಕಾಸ್ಟ್ ಸೆಂಟೆನ್ಸ್ ನೋಡ್ರಿ. ಫಿಕ್ಸ್ಡ್ ಕಾಸ್ಟ್ ಈಸ್ ಇನ್ಕರ್ಸ್, ಓಕೆ, ಆಫ್ ಪ್ರೊಡಕ್ಷನ್, ಇನ್ಕರ್ಸ್ ಆಫ್ ರೆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್. ವೇರಿಯಬಲ್ ಕಾಸ್ಟ್ ಈಸ್ ಸೇವ್ಡ್. ಸೊ ವೇರಿಯಬಲ್ ಕಾಸ್ಟ್ಗೆ ಸೇವ್ ಮಾಡ್ತೀರಿಪ್ಪ ನೀವು, ಅದಕ್ಕೆ ಸೇವಿಂಗ್ ಕಾಸ್ಟ್ ಯಾವುದ್ರಿಪ್ಪ? ವೇರಿಯಬಲ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಐತ್ರಿಪ್ಪ? ವೇರಿಯಬಲ್ ಕಾಸ್ಟ್ ಲೈಕ್ ನೋಡ್ರಿ, ವೇರಿಯಬಲ್ ಕಾಸ್ಟ್ ಅಂತ. ಸೊ 190 ಐತಿ. ಸೊ 190 ತೊಗೋಬೇಕು, ವೇರಿಯಬಲ್ ಕಾಸ್ಟ್ ತೊಗೋಬೇಕು. ಸೇವಿಂಗ್ಸ್ಗೆ ವೇರಿಯಬಲ್ ಕಾಸ್ಟ್ ತೊಗೋರಿಪ್ಪ 190. 2000 ಇಂಟು 190 ವಿಲ್ ಗೆಟ್ 3,80,000. ದಿಸ್ ಈಸ್ ಟೋಟಲ್ ಸೇವಿಂಗ್ಸ್. ಈಗ ಎಕ್ಸೆಸ್ ಕಾಸ್ಟ್ ಏನು ಮಾಡಬೇಕು? ಎಕ್ಸೆಸ್ ಕಾಸ್ಟ್ ಇಸ್ ಈಕ್ವಲ್ ಟು 3,80,000. ನೋಡಿರಿ, ಟೋಟಲ್ ಸೇವಿಂಗ್ಸ್ ಮೈನಸ್ ಟೋಟಲ್ ಕಾಸ್ಟ್. ಟೋಟಲ್ ಸೇವಿಂಗ್ಸ್ ಇಸ್ 3,80,000 ಮೈನಸ್ ಟೋಟಲ್ ಕಾಸ್ಟ್ ಇಸ್ 4 lakh. ಸೊ ಮೈನಸ್ 20,000 ಇಸ್ ಎಕ್ಸೆಸ್ ಕಾಸ್ಟ್. ಮೈನಸ್ 20,000 ಇಸ್ ಎಕ್ಸೆಸ್ ಕಾಸ್ಟ್ ಬರೀಬೇಕು. ಯಾಕಂದ್ರೆ ಮೈನಸ್ ಅಂದರೆ ಎಕ್ಸೆಸ್ ಕಾಸ್ಟ್, ಪ್ಲಸ್ ಅಂದರೆ ನೋಡ್ತೀನಿ. ನೋಡೋಣ. ನೆಕ್ಸ್ಟ್ ಬಿ ಐತ್ರಿಪ್ಪ. ಏನೈತಿ ಬಿ ಆಪ್ಷನ್? ಸಪೋಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಔಟ್ಸೈಡ್ ಸಪ್ಲೈಸ್ ಡ್ರಾಪ್ಸ್ ಬೈ 15 ರೂಪೀಸ್. ವಿಲ್ ಇಟ್ ಬೆನಿಫಿಟ್ ದ ಕಂಪನಿ ಟು ಬೈ ಫ್ರಮ್ ಔಟ್ಸೈಡ್ ಮಾರ್ಕೆಟ್? ನೋಡೋಂತಾರೆ. ಪಿ ಬಾಯ್ಸ್ ಫ್ರಮ್ ಔಟ್ಸೈಡ್ ಮಾರ್ಕೆಟ್ ಎಟ್ ರೂಪೀಸ್ 185. ಯಾಕ್ರಿಪ್ಪ? ಫಸ್ಟ್ ನೋಡ್ರಿಪ್ಪ, ಫಸ್ಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು? 200 ರೂಪೀಸ್ ಇತ್ತು. ಎಷ್ಟಿತ್ತು? ಔಟ್ಸೈಡ್ ಮಾರ್ಕೆಟ್ ರೂಪೀಸ್ 200 ಇತ್ತು. ಸೊ 200ಇಂದ 15 ರೂಪಾಯಿ ಕಮ್ಮಿ ಮಾಡಿರಿ ಅಂತ ಹೇಳ್ತಾವ ನಿಮಗೆ. ಎಷ್ಟು ರೀ? 15 ರೂಪಾಯಿ ಕಮ್ಮಿ ಮಾಡಿರಿ ಅಂತ. ಎಷ್ಟು ರೀ? 15 ರೂಪಾಯಿ. ಎಲ್ಲಿದ್ರಿ? 15 ರೂಪಾಯಿ ಐತಲ್ಲಲ್ಲಿ 15 ರೂಪಾಯಿ. ಇದು 15 ರೂಪಾಯಿ ಕಮ್ಮಿ ಮಾಡಿರಿ. ಸೊ 15 ರೂಪಾಯಿ ಕಮ್ಮಿ ಮಾಡಿದಂದ್ರೆ ಎಷ್ಟು ರೀಪ್ಪ? 185 ಬರ್ತೈತಿ. ಎಷ್ಟು ಬರ್ತೈತಿ ರೀಪ್ಪ? 185 ಬರ್ತೈತಿ. ಕರೆಕ್ಟಾ? ಸೊ ಟೋಟಲ್ ಕಾಸ್ಟ್ ಮಾಡಿರಿಪ್ಪ. ಫಸ್ಟ್ ಟೋಟಲ್ ಕಾಸ್ಟ್ 2000 ಇಂಟು 185 3,70,000. ಕರೆಕ್ಟಾ? ನೆಕ್ಸ್ಟ್ ಎಕ್ಸೆಸ್ ಪ್ರಾಫಿಟ್. ಫಸ್ಟ್ ನೋಡೋಣ. ಟೋಟಲ್ ಸೇವಿಂಗ್ಸ್ ನಮ್ಮ ಕಡೆ ಐತಿ ಆಲ್ರೆಡಿ. ಟೋಟಲ್ ಸೇವಿಂಗ್ಸ್ ನಮ್ಮ ಕಡೆ ಆಲ್ರೆಡಿ ಐತಿ. ಸೊ ಟೋಟಲ್ ಸೇವಿಂಗ್ಸ್ ಹಿಂಗೆ ಮಾಡಬೇಕು. 2000 ಇಂಟು 190 ಸೇಮ್ ಮಾಡಬೇಕು. 3,80,000 ಸೇಮ್ ಇರ್ತೈತಿ. ಸೊ ಟೋಟಲ್ ಸೇವಿಂಗ್ಸ್ 3,80,000 ಮೈನಸ್ ಟೋಟಲ್ ಕಾಸ್ಟ್ 3,70,000 ಪ್ಲಸ್ ಬಂತು ರೀ. ಇದು ಎಕ್ಸೆಸ್ ಪ್ರಾಫಿಟ್. ನೆಗೆಟಿವ್ ಅಂದರೆ ಎಕ್ಸೆಸ್ ಕಾಸ್ಟ್, ಪ್ಲಸ್ ಅಂದರೆ ಎಕ್ಸೆಸ್ ಪ್ರಾಫಿಟ್. ಓಕೆ, ಅರ್ಥ ಆಯ್ತದ್ದು? ಈ ಥರ ಮಾಡಬೇಕು ನೋಡ್ರಿಪ್ಪ ಸೊಲ್ಯೂಷನ್ ಈ ಕ್ವಶನ್ಗೆ. ಈಸಿ ಇತ್ತಲ್ಲ? ಐ ಥಿಂಕ್ ಕ್ವಶನ್ ಈಸ್ ಈಸಿ, ಸೊಲ್ಯೂಷನ್ ಈಸ್ ಆಲ್ಸೋ ಈಸಿ. ಇದು ನಿಮ್ಮ ಕಡೆ ಐತಿ ಆಲ್ರೆಡಿ ನೋಟ್ಸ. ಬೇಕಂದರೆ ಕಳಿಸ್ತೀನಿ, ಹೇಳ್ರಿ ಎಲ್ಲೇ ಕಳಿಸ್ಬೇಕಾದ್ರೆ ಕಳಿಸ್ತೀನಿ. ಟೆಲಿಗ್ರಾಮ್ ಆರ್ ವಾಟ್ಸಪ್. ಎ next B. Okay, so okay, so after this okay, next question ನೋಡ್ರಿ ಏನೈತಿ. a company has two divisions, A and B. Department B, okay, Department B requires a component which a Department A produces. Okay, the following data is provided for suitable calculation. Please note, selling overhead will not, okay, selling overhead will not be taken into consideration
ಫಾರ್ ಟ್ರಾನ್ಸ್ಫರ್ ಪ್ರೈಸ್ ಸೆಲ್ಲಿಂಗ್ ಓವರ್ ಹೆಡ್ ಕೌಂಟ್ ತೊಗೊಳಕ್ಕೆ ಹೋಗ್ಬೇಡ್ರಿಪ್ಪ ಫಾರ್ ಕ್ಯಾಲ್ಕುಲೇಷನ್ ಕನ್ಸಿಡರೇಷನ್ ಆಫ್ ಟ್ರಾನ್ಸ್ಫರ್ ಪ್ರೈಸ್. ಫೈಂಡ್ ಔಟ್ ಮಿನಿಮಮ್ ಟ್ರಾನ್ಸ್ಫರ್ ಪ್ರೈಸ್ ಏನು ಮಾಡ್ಬೇಕಂತ, ಮಿನಿಮಮ್ ಟ್ರಾನ್ಸ್ಫರ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. Particulars of division A, division B. Two divisions are there. Okay, two divisions. So variable cost per unit. Variable cost per unit ಇಲ್ಲಿ 120 ಐತಿ ಡಿಪಾರ್ಟ್ಮೆಂಟ್ ಅಲ್ಲೇ, ಡಿವಿಷನ್ ಬಿ ಅಲ್ಲೇ 130 ಎಕ್ಸ್ಕ್ಲೂಡಿಂಗ್ ಟಿ ಪಿ ಅಂದರೆ ಟ್ರಾನ್ಸ್ಫರ್ ಪ್ರೈಸ್. ನೆಕ್ಸ್ಟ್ ಡೈರೆಕ್ಟ್ ಮಟೀರಿಯಲ್ ಆ್ಯಂಡ್ ಲೇಬರ್. ನೆಕ್ಸ್ಟ್ ಐ ಥಿಂಕ್ ಇದು ಡೈರೆಕ್ಟ್ ಮಟೀರಿಯಲ್ ಲೇಬರ್ ಇರ್ಬೋದು 120 ಮತ್ತು 130. ನೆಕ್ಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ 40, 23, ಆಮೇಲೆ ಸೆಲ್ಲಿಂಗ್ 20 ಮತ್ತು 25. ನೆಕ್ಸ್ಟ್ ಐತಿ ಫಿಕ್ಸ್ಡ್ ಕಾಸ್ಟ್ 1,50,000 2 lakh, ಕೆಪಾಸಿಟಿ 10,000 ಯೂನಿಟ್ಸ್ 2,000 ಯೂನಿಟ್ಸ್, ಮಾರ್ಕೆಟ್ ಡಿ ಡಿ. ಓಕೆ, ಏನೈತ್ರಿಪ್ಪ ಅಲ್ಲಿ ಮಾರ್ಕೆಟ್ ಮೇ ಬಿ ಡಿಮಾಂಡ್ ಇರ್ಬೋದು, ಡಿಮಾಂಡ್ 7,000 ಯೂನಿಟ್ಸ್ 2,000 ಯೂನಿಟ್ಸ್. ಓಕೆ, ದಿಸ್ ಇಸ್ ದ ಕ್ವಶನ್. ದಿಸ್ ಇಸ್ ಕ್ವಶನ್ ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ನೆಕ್ಸ್ಟ್ ಇನ್ನೂ ಕ್ವಶನ್ ಇರ್ಬೋದು, ಕಂಟಿನ್ಯೂ ನೋಡೋಂತಡ್ರಿ. ಇಲ್ಲ ಮುಗೀತು ಕ್ವಶನ್. ಸರಿ ನೋಡಿರಿ, ಫಸ್ಟ್ ಕ್ಯಾಪಾಸಿಟಿ ನೋಡ್ಬೇಕು ಏನ್ರಿಪ್ಪ. ಫಸ್ಟ್ ಕ್ಯಾಪಾಸಿಟಿ ನೋಡಿರಿ ಸೊಲ್ಯೂಷನ್ ಒಳಗೆ ಕ್ಯಾಪಾಸಿಟಿ ನೋಡ್ರಿಪ್ಪ. ಕ್ಯಾಪಾಸಿಟಿ ಏನೈತ್ರಿಪ್ಪ, ಎಲ್ಲೈತಿ ಕ್ಯಾಪಾಸಿಟಿ ಬರ್ರಿ. ಓಕೆ ಬರ್ರಿ, ಎಲ್ಲಿ ಮಟ್ಟ ಇದ್ರಿ ನಾವು? ಇಲ್ಲೆಲ್ಲ ಅದು ಸರಿ, ಎಲ್ಲಿ ಮಟ್ಟ ಹೋಗಿದ್ರಿಪ್ಪ? ಕೆಪಾಸಿಟಿ ನೋಡ್ರಿಪ್ಪ, ನೋಡ್ರಿ 10,000 ಮೈನಸ್ 7,000. ಓನ್ಲಿ ಡಿವಿಷನ್ ಏನು ಮಾಡಿರಿ ನೀವು? ಓನ್ಲಿ ಡಿವಿಷನ್ ಏ ಮಾಡಿರಿ. ಯಾಕೆ ರೀ ಡಿವಿಷನ್ ಯಾಕೆ ಮಾಡ್ಬೇಕಾ? ಬಿಕಾಸ್ ಡಿವಿಷನ್ ಬಿ ರಿಕ್ವೈರ್ಸ್ ಅಂತ ಐತಿ. ಡಿವಿಷನ್ ಬಿ ಖರೀದಿ ಮಾಡ್ತಾರಂತ ಯಾರ ಕಡೆಯಿಂದ? ಡಿವಿಷನ್ ಎ ಕಡೆಯಿಂದ. ಡಿವಿಷನ್ ಬಿ ಖರೀದಿ ಮಾಡ್ತಾರಂತ ಡಿವಿಷನ್ ಎ ಕಡೆಯಿಂದ. ಸೊ ಏನು ಮಾಡಿರಿಪ್ಪ, ಡಿವಿಷನ್ ಬಿ ರಿಕ್ವೈರ್ಡ್ ಡಿವಿಷನ್ ಎ ಕಡೆಯಿಂದ, ಡಿವಿಷನ್ ಎ ಇಂದ. ಸೊ ಏನು ಮಾಡಿರಿಪ್ಪ, ನೀವು ಡಿವಿಷನ್ ಎಗೆ ಫೋಕಸ್ ಮಾಡಿರಿ, ಡಿವಿಷನ್ ಎಗೆ ಫೋಕಸ್ ಮಾಡಿರಿ. ಸೊ ಸಿಂಪ್ಲಿ ಏನು ಮಾಡಿ, ಡಿವಿಷನ್ಗೆ ಎಗೆ ಫೋಕಸ್ ಮಾಡಬೇಕು. ಸೊ ಸಿಂಪ್ಲಿ ಏನು ಮಾಡಿರಿಪ್ಪ, ಇದು ಆದಮೇಲೆ ಡಿವಿಷನ್ ಎ ಕಡೆ ನೋಡ್ರಿಪ್ಪ, ಕೆಪಾಸಿಟಿ ನೋಡ್ರಿ. ಡಿವಿಷನ್ ಎ ಕೆಪಾಸಿಟಿ ಎಷ್ಟೈತಿ? 10,000 ಐತಿ. ಅದರಾಗ ಮಾರ್ಕೆಟ್ ಡಿಮಾಂಡ್ ಎಷ್ಟೈತಿ? 7,000 ಐತಿ. ಡಿವಿಷನ್ ಎ ಕೆಪಾಸಿಟಿ 10,000, ಬಟ್ ಮಾರ್ಕೆಟಲ್ಲಿ ಡಿಮಾಂಡ್ ಎಷ್ಟೈತಿ? 7,000. ಸೊ 10,000 ಮೈನಸ್ 7,000 3,000 ಯೂನಿಟ್ಸ್. ಅಂದರೆ ಇದು ಅರ್ಥ ಏನ್ರಿಪ್ಪ, ಎ ಕಡೆ ಡಿವಿಷನ್, ಇದು ಟೋಟಲಿ ಡಿವಿಷನ್ ಎ ನೋಡ್ರಿಪ್ಪ, ಅದು ಟೋಟಲಿ ಅಬೌಟ್ ಡಿವಿಷನ್ ಎ ಫೋಕಸ್ ಇದು. ನೋಡಿರಿ, ಎ ಕಡೆ ಕೆಪಾಸಿಟಿ ಎಷ್ಟೈತಿ? 10,000. ಮಾರ್ಕೆಟಲ್ಲಿ ಡಿಮಾಂಡ್ ಎಷ್ಟೈತಿ? 7,000. ಸೊ ಡಿವಿಷನ್ ಎ 10,000 ಒಳಗೆ 7,000 ಮಾರ್ಕೆಟ್ ಡಿಮಾಂಡ್ ಪೂರ ಮಾಡಿಬಿಡ್ತಾನೆ ರೀ. ಓಕೆ, ಫುಲ್ ಮಾಡಿಬಿಡ್ತಾನೆ ರೀ. ಇನ್ನೂ ಸರ್ಪ್ಲಸ್ ಐತಿ, ಇನ್ನೂ ಸರ್ಪ್ಲಸ್ ಅವೈಲೇಬಲ್ ಐತಿ, ಇನ್ನೂ ಸ್ಟಾಕ್ ಅವೈಲೇಬಲ್ ಐತಿ. ಯಾರ ಕಡೆ? ಡಿವಿಷನ್ ಎ ಕಡೆ ಇನ್ನೂ ಸ್ಟಾಕ್ ಅವೈಲೇಬಲ್ ಐತಿ. ಅದರಾಗ ಡಿವಿಷನ್ ಬೇಗೆ ಎಷ್ಟು ಇದು ಬೇಕಾ? ಯೂನಿಟ್ಸ್ ಬೇಕಾ? ಡಿವಿಷನ್ ಬೇಗೆ ಯೂನಿಟ್ಸ್ ಬೇಕಲ್ಲ, ಡಿವಿಷನ್ ಬಿಗೆ ಯೂನಿಟ್ಸ್ ಬೇಕಾ? ಎಷ್ಟು ಯೂನಿಟ್ಸ್ ಬೇಕು ಡಿವಿಷನ್ ಬಿಗೆ ಯೂನಿಟ್ಸ್ ಎಷ್ಟು ಬೇಕಾ? ಐತಿ, ಕೊಟ್ಟರಿಲ್ಲ, ಇಲ್ಲೇ ಕೊಟ್ಟಿಲ್ಲ. ಅಂದರೆ ಡಿವಿಷನ್ ಬೇಗೆ ಯೂನಿಟ್ಸ್ ಎಷ್ಟು ಬೇಕಾ? 2,000 ಬೇಕು. ಎಷ್ಟು ಬೇಕಾ? 2,000. 2,000 ಮೈನಸ್ 2,000 ಡಿವಿಷನ್ ಕಡೆ ಏನೂ ಸಿಗಂಗಿಲ್ಲ, ಸಾರಿ ಡಿವಿಷನ್ ಬಿ ಕಡೆ ಏನೂ ಸಿಗಂಗಿಲ್ಲ. ಡಿವಿಷನ್ ಬಿ ಕೆಪಾಸಿಟಿ 2,000, ಡಿವಿಷನ್ ಬಿ ಮಾರ್ಕೆಟ್ ಡಿಮಾಂಡಲ್ಲಿ ಎಷ್ಟೈತಿ? 2,000 ಪೂರ ಐತಿ. 2,000 ಮೈನಸ್ 2,000 0 ಕೆಪಾಸಿಟಿ ಇರೋಂಗಿಲ್ಲ ಮತ್ತು ಡಿವಿಷನ್ ಬಿ ಕಡೆ. ಅದಕ್ಕೆ ಏನು ಮಾಡ್ತಾನೆ ರೀ, ಎಕ್ಸ್ಟ್ರಾ ಬೇಕು ಡಿವಿಷನ್ ಬಿಗೆ. ಸೊ ಡಿವಿಷನ್ ಬಿಗೆ ಇದು ಡಿವಿಷನ್ ಎ ಕಡೆ ಇನ್ನೂ ಸರ್ಪ್ಲಸ್ ಬಾಕಿ ಐತಿ, ನಮ್ಮ ಡಿವಿಷನ್ ಬಿಗೆ ನಮಗೆ ಎಷ್ಟು ಬೇಕ್ರಿಪ್ಪ? ಡಿವಿಷನ್ ಬಿಗೆ ನಮಗೆ ಎಷ್ಟು ಬೇಕಾ? ಡಿವಿಷನ್ ಬಿಗೆ ಈಗ ಎಷ್ಟು ಬೇಕಾ? 2,000 ಯೂನಿಟ್ಸ್ ಬೇಕಾ? ಸೊ 3,000 ಮೈನಸ್ 2,000 ಯೂನಿಟ್ಸ್ ಟು ಬಿ. ಇನ್ನೂ 1,000 ಬಾಕಿ ಐತಿ. 3,000 ಮೈನಸ್ 2,000 ಇನ್ನೂ 1,000 ಯಾವ ಕಡೆ ಬಾಕಿ ಐತಿ? ಡಿವಿಷನ್ ಎ ಕಡೆ ಬಾಕಿ ಐತಿ. ತಿಳಿತಾ? ಓಕೆ. ಇದು ಆದಮೇಲೆ ಮಿನಿಮಮ್ ಟ್ರಾನ್ಸ್ಫರ್ ಪ್ರೈಸ್ ಮಾಡಿರಿಪ್ಪ. ಮಿನಿಮಮ್ ಟ್ರಾನ್ಸ್ಫರ್ ಪ್ರೈಸ್ ಟೋಟಲ್ ವೇರಿಯೇಬಲ್ ಕಾಸ್ಟ್ ಏನ್ರಿ? ಟೋಟಲ್ ವೇರಿಯೇಬಲ್ ಕಾಸ್ಟ್ ಪ್ಲಸ್ ಪ್ರೊಡಕ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಟೋಟಲ್ ವೇರಿಯೇಬಲ್ ಕಾಸ್ಟ್ ಎಷ್ಟು? ಟೋಟಲ್ ವೇರಿಯೇಬಲ್ ಕಾಸ್ಟ್ ಐತಿ ನೋಡಿರಿ, ವೇರಿಯೇಬಲ್ ಕಾಸ್ಟ್ ಅಂತ ಐತಿಲ್ಲ, ಇದು ವೇರಿಯೇಬಲ್ ಕಾಸ್ಟ್. ಇದು ಯಾರ್ದು ರೀಪ? ಇದು ಡಿವಿಷನ್ ಎ. ಎಷ್ಟೈತಿ? 120 ಐತಿ.
ಪ್ರೊಡಕ್ಷನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 40 rupees ಐತಿ. ಸೆಲ್ಲಿಂಗ್ ಅಲ್ಲ, ಸೆಲ್ಲಿಂಗ್ ಬರೋಂಗಿಲ್ಲ. ಅವನು ಹೇಳೋಣ ಮೇಲೆ ಅಡ್ಜಸ್ಟ್ಮೆಂಟಲ್ಲೇ ಸೆಲ್ಲಿಂಗ್ ಈಸ್ ನಾಟ್ ಕನ್ಸಿಡ್ರೇಷನ್ ಅಂತ. ಸೊ 140 ಪ್ಲಸ್ 120 ಪ್ಲಸ್ 40 ವಿಲ್ ಗೆಟ್ 160 ಈಸ್ ಅ ಮಿನಿಮಮ್ ಟ್ರಾನ್ಸ್ಫರ್ ಪ್ರೈಸ್. ಅರ್ಥ ಆಯ್ತಾ? ಆ್ಯಕ್ಚುಲಿ ಇಲ್ಲಿ ಆನ್ಸರ್ ಮುಗೀತು, ಬಟ್ ಇಲ್ಲಿ ಅಡ್ಜಸ್ಟ್ ಇದು ಕೊಟ್ಟ ಪ್ಯಾರಾಗ್ರಾಫ್ ಕೊಟ್ಟ ನೋಡ್ರಿಪ್ಪ. ಇನ್ ದ ಪ್ರೆಸೆಂಟ್ ಪ್ರಾಬ್ಲಮ್ ವಿ ನೀಡ್ ಟು ಐಡೆಂಟಿಫೈ ದ ಎಕ್ಸೆಸ್ ಕ್ಯಾಪಾಸಿಟಿ ಡಿವಿಷನ್ ಎ. ಓಕೆ, ಏನೈತಿರಿಪ್ಪ? ದ ಎಕ್ಸಿಸ್ಟಿಂಗ್ ಕ್ಯಾಪಾಸಿಟಿ ಆಫ್ ಡಿವಿಷನ್ ಎ ಈಸ್ 1000 ಯೂನಿಟ್ಸ್. ಆಲ್ರೆಡಿ ನೋಡಿರಿಪ್ಪ ನೀವು. ಆ್ಯಂಡ್ ಮಾರ್ಕೆಟ್ ಡಿ ಡಿ ಈಸ್ 7000 ಯೂನಿಟ್ಸ್. ಸೊ ಎಕ್ಸೆಸ್ ಕ್ಯಾಪಾಸಿಟಿ ಏನ್ರಿ? ಎಕ್ಸೆಸ್ ಕ್ಯಾಪಾಸಿಟಿ ಈಸ್ ಈಕ್ವಲ್ ಟು 10,000 ಎ ಕಡೆ ಐತಿ. 10,000 ಎ ಕಡೆ ಕೆಪಾಸಿಟಿ ಐತಿ. ಮಾರ್ಕೆಟಲ್ಲಿ ಡಿಮಾಂಡ್ 7000 ಐತಿ. ಸೊ 10,000 ಮೈನಸ್ 7000 3000. ಇನ್ನೂ ಯಾರ ಕಡೆ ಅವೈಲೇಬಲ್ ಐತಿ? ಎಕ್ಸೆಸ್ ಕೆಪಾಸಿಟಿ ಡಿವಿಷನ್ ಎ ಕಡೆ ಅವೈಲೇಬಲ್ ಐತಿ. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ಫ್ರಾಮ್ ದ ಅನಾಲಿಸಿಸ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ಆಫ್ಟರ್ ಸಪ್ಲೈಯಿಂಗ್ ಔಟ್ಸೈಡ್ ಮಾರ್ಕೆಟ್ ಡಿವಿಷನ್ ಎ ಸ್ಟಿಲ್ ಹ್ಯಾಸ್ surplus of 3000 units. As we can see above, the requirement of B is 2000 units. B kade the requirement is 2080 units, which indicates intra-company transfer is possible. Computation of a minimum transfer price, okay, that A will offer to B. In the present the minimum transfer price for division A in order to produce 2000 units will be computed as follows. Minimum transfer price is equal to same formula ripa, total variable cost plus total administration cost. 120 ನಿಮ್ದು total variable cost ಇತ್ತ, 40 ನಿಮ್ದು ಏನೈತಿ administration cost ಇತ್ತ. 120 plus 40 160. so rupees 160. okay, this is rupees 160 is the minimum transfer price that can be used to supply between the divisions. This is the solution for a data question. Okay, idu nodri the question. Hope you guys understood this one. Okay. So okay, next question nodri ಏನೈತಿ. next question RJ Company Limited ಏನೈತ್ರಿ? RJ Company Limited is the manufacturer of a certain electronic product. The company has 3 divisions. okay, 3 divisions, D1 D2 D3. okay, 3 divisions. Output of D1, okay, output of division 1 is transferred to D2 from D1 to D2, and data of D2 is transferred to D3. D1 in the D2, D2 in the D3 for further processing and assembling. The company report reveals that variable cost per unit, variable cost per unit for a product D, D2 sorry for product D1 D2 and D3 are 300 200 and 100 respectively. The fixed cost FC, fixed cost for all the 3 divisions ella serisi all rupees 2 lakh. For all the 3 divisions all 2 lakh. So is 2 lakh, sorry 20,000 15,000 and 10,000. The product variable cost, the production variable cost for D1 is 400 per unit. okay, if the total output of the company is a 1000 units and it is sold to customer for rupees 1400 per unit, and if division D1 decides to charge D2 at 120% on cost, and D2 decides to supply D3 at 110% of a cost, what is the total profit and profit of the division? ಇದು ಕ್ವಶನ್ ಐತೆ ನೋಡ್ರಿಪ್ಪ. ಇದು ಕ್ವಶನ್ ನಿಮ್ದು ಸ್ವಲ್ಪ
ಏನೋ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಇಂಟ್ರೆಸ್ಟಿಂಗ್ ಕ್ವಶನ್ ಐತ್ರಿ ಇದು. ಸೊ ಸ್ಟಾರ್ಟ್ ಮಾಡೋ ಸೊಲ್ಯೂಷನಾ ಬರ್ರಿ. ಹಾಂ, ಫಸ್ಟ್ ಒಂದು ಬಾಕ್ಸ್ ರೆಡಿ ಮಾಡಿರಿಪ್ಪ. ಪರ್ಟಿಕ್ಯುಲರ್ಸ್ ಒಂದು ಬಾಕ್ಸ್ ರೆಡಿ ಮಾಡಿ, D1 D2 D3, ಯಾಕಂದರೆ ದೇರ್ ಆರ್ 3 ಡಿಪಾರ್ಟ್ಮೆಂಟ್ಸ್ ಡಿವಿಷನ್ಸ್. ಟೋಟಲ್ ರೆವೆನ್ಯೂ ಅಂತ ಕಾಲಮ್ ಹಾಕಿರಿಪ್ಪ. ಸೊ ಫಸ್ಟ್ ಈಸ್ ಅ ಕ್ಯಾಪಿಟಲ್ ಎ ರೆವೆನ್ಯೂ. ರೆವೆನ್ಯೂ ಮೀನ್ಸ್ ಸೇಲ್ಸ್. ಓಕೆ, ರೆವೆನ್ಯೂ ಮೀನ್ಸ್ ಸೇಲ್ಸ್. ಸೊ ನೋಡೋಣ, ರೆವೆನ್ಯೂ ಮೀನ್ಸ್ ಸೇಲ್ಸ್. ಏನು ಓಪನ್ ಮಾಡಿರಿಪ್ಪ ನಾವು? ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಐತ್ರಿಪ್ಪ ನಿಮ್ದು ರೆವೆನ್ಯೂ. ರೆವೆನ್ಯೂ ನೋಡ್ರಿಪ್ಪ, D1 ಮತ್ತು D2 ಮಾಡಕ್ಕೆ ಬರಂಗಿಲ್ಲ, ನೆನ್ಪಿಡ್ಕೊರಿ. ರೆವೆನ್ಯೂ D1 ಮತ್ತು D2 ಮಾಡಕ್ಕೆ ಬರಂಗಿಲ್ಲ ಸದ್ಯಕ್ಕೆ, ಯಾಕಂದರೆ ಅದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತಿ. ಏನೈತಿ ಅದರ ಮೇಲೆ ಅಡ್ಜಸ್ಟ್ಮೆಂಟ್ ಐತಿ. ಅಡ್ಜಸ್ಟ್ಮೆಂಟ್ D2 ಮತ್ತು D1 ಮತ್ತು D2ಗೆ ಅಡ್ಜಸ್ಟ್ಮೆಂಟ್ ಐತಿ, ಮಾಡಕ್ಕೆ ಬರಂಗಿಲ್ಲ. D3 ಮಾಡಕ್ಕೆ ಬರ್ತೈತಿ. ಸೊ ನೋಡ್ರಿಪ್ಪ, ಟೋಟಲ್ ಇದು ಎಷ್ಟ್ರಿಪ್ಪ ಯೂನಿಟ್ಸ್? ಟೋಟಲ್ ಯೂನಿಟ್ಸ್ ನಿಮ್ದು 1000 ಯೂನಿಟ್ಸ್. ಸೇಲ್ ಮಾಡೋಕೆ ಯೂನಿಟ್ಸ್ 1000 ಯೂನಿಟ್ಸ್. ಒಂದು ಸೇಲ್ಗೆ ಪ್ರೈಸ್ ಎಷ್ಟ್ರಿಪ್ಪ? 1400. ಎಷ್ಟು ರೀ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿಪ್ಪ? 1400. ಸೊ 1000 ಇಂಟು 1400 ಮಾಡಿರಿಪ್ಪ, ಎಷ್ಟು ಬರ್ತೈತಿ ರೀ? 14 ಲ್ಯಾಕ್ ಬರ್ತೈತಿ. ಎಷ್ಟು ಬರ್ತೈತಿ ರೀ? 14 ಲ್ಯಾಕ್ ಬರ್ತೈತಿ. ಓಕೆ, 1000 ಎಷ್ಟಿದು? 1000 ಇಂಟು 1400 ಮಾಡ್ಬೇಕು ನೀವು. ಎಷ್ಟು ಬರ್ತೈತಿ ರೀ? 14 ಲ್ಯಾಕ್ ಬರ್ತೈತಿ. ಸೊ ನೋಡಿರಿ, ಅಡ್ಜಸ್ಟ್ಮೆಂಟ್ ನಂಬರ್ ಡಿಪಾರ್ಟ್ಮೆಂಟ್ 3 ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅವರು. ಡಿಪಾರ್ಟ್ಮೆಂಟ್ 3 ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಎಲ್ಲಿದೆ ನೋಡಿರಿ ಡಿಪಾರ್ಟ್ಮೆಂಟ್ 3 ಬಗ್ಗೆ ಅಡ್ಜಸ್ಟ್ಮೆಂಟ್ ನೋಡಿರಲಿ. ಓಕೆ, ಡಿಪಾರ್ಟ್ಮೆಂಟ್ 2 ನೋಡಿರಿ. ಡಿಪಾರ್ಟ್ಮೆಂಟ್ 1 ಡಿಸೈಡ್ ಟು ಸೆಲ್ ಡಿಪಾರ್ಟ್ಮೆಂಟ್ 2. ಡಿಪಾರ್ಟ್ಮೆಂಟ್ 2 ಡಿಸೈಡೆಡ್ ಟು ಡಿಪಾರ್ಟ್ಮೆಂಟ್ 3. ನೋಡಿ, ಡಿಪಾರ್ಟ್ಮೆಂಟ್ 1 ಡಿಸೈಡ್ ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2 ಡಿಸೈಡ್ ಡಿಪಾರ್ಟ್ಮೆಂಟ್ 2, ಡಿಪಾರ್ಟ್ಮೆಂಟ್ 3 ಡಿಸೈಡ್ ಮಾಡಿಲ್ಲ ಏನು. ಸೊ ಡಿಪಾರ್ಟ್ಮೆಂಟ್ 3ಗೆ ಏನು ಅಡ್ಜಸ್ಟ್ಮೆಂಟ್ ಫರಕ್ ಬಿಡೋಂಗಿಲ್ಲ. ಸೊ ಡಿಪಾರ್ಟ್ಮೆಂಟ್ 3ಗೆ ಸೇಮ್ ಟು ಸೇಮ್ 14 ಲ್ಯಾಕ್ ಹೆಂಗೆ ನೋಡ್ರಿ, ಹಂಗೆ 14 ಲ್ಯಾಕ್ ಕಾಪಿ ಪೇಸ್ಟ್ ಮಾಡಿರಿ. ಡಿಪಾರ್ಟ್ಮೆಂಟ್ 1 ಮತ್ತು ಡಿಪಾರ್ಟ್ಮೆಂಟ್ 2ಗೆ ಈಗ ರೆವೆನ್ಯೂ ಬರಕ್ಕೆ ಹೋಗ್ಬೇಡ್ರಿಪ್ಪ. ಓಕೆ, ಆಮೇಲೆ ಬರ್ರಿ ನೋಡಿ, ಡಿಪಾರ್ಟ್ಮೆಂಟ್ ಬಿ ಬರೀರಿ ಫಸ್ಟ್. ಡಿಪಾರ್ಟ್ಮೆಂಟ್ ಬಿ ಎಕ್ಸ್ಪೆನ್ಸಸ್. ಫಸ್ಟ್ ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಬರೀಪ್ಪ. ಫಸ್ಟ್ ಎಕ್ಸ್ಪೆನ್ಸ್ ಏನ್ರಿಪ್ಪ? ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್. ಏನ್ರಿ? ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್. ಸೊ ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಐತ್ರಿ. ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಎಲ್ಲೈತಿ? ಕ್ವಶನ್ ಒಳಗೆ ಕೊಟ್ಟಾರಿಪ್ಪ. ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಐತಿ ನೋಡಿಲ್ಲ. ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ D1 ಎಷ್ಟ್ರಿಪ್ಪ? 400. ಎಷ್ಟ್ರಿ? 400. ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಎಷ್ಟ್ರಿಪ್ಪ? 400. ಸೊ ಏನು ಮಾಡ್ತೀರಿಪ್ಪ? ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಫಾರ್ ಡಿಪಾರ್ಟ್ಮೆಂಟ್ 1 ಈಸ್ 400. ಓನ್ಲಿ ಡಿಪಾರ್ಟ್ಮೆಂಟ್ 1 ಈಸ್ 400. ಸೊ ಏನು ಮಾಡ್ತೀರಿ? ಡಿಪಾರ್ಟ್ಮೆಂಟ್ is 400 means 1000 in the total units. 1000 into 400 you will get 4 lakh. ಎಷ್ಟ್ರಿಪ್ಪ? 4 ಲ್ಯಾಕ್ ಬರ್ತೈತಿ. ಡಿಪಾರ್ಟ್ಮೆಂಟ್ 2 ಬಗ್ಗೆ ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟ್ 3 ಬಗ್ಗೆ ಕೊಟ್ಟಿಲ್ಲ, ಅದಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ಐತಿ ಟ್ರಾನ್ಸ್ಫರ್ ಪ್ರೈಸ್. ಟ್ರಾನ್ಸ್ಫರ್ ಪ್ರೈಸ್ ಅಂತ ಬರೀರಿಪ್ಪ, ಟ್ರಾನ್ಸ್ಫರ್ ಪ್ರೈಸ್. ಬಟ್ ಅಮೌಂಟ್ ಬರಕ್ಕೆ ಹೋಗ್ಬೇಡ್ರಿಪ್ಪ ಸದ್ಯಕ್ಕೆ. ಟ್ರಾನ್ಸ್ಫರ್ ಪ್ರೈಸ್ ಎಗೆ ಬರಕ್ಕೆ ಹೋಗ್ಬೇಡ್ರಿ, ಡ್ಯಾಶ್. ಡಿಪಾರ್ಟ್ಮೆಂಟ್ 3 ಮತ್ತು ಡಿಪಾರ್ಟ್ಮೆಂಟ್ 2 ಮತ್ತು ಡಿಪಾರ್ಟ್ಮೆಂಟ್ 3ಗೆ ಬರಬೇಕು. ಆಮೇಲೆ ಹೇಳ್ತೀನಿ ಹೆಂಗೆ ಬರ್ತೈತಿ ಅಂತ. ನೆಕ್ಸ್ಟ್ ಡಿವಿಷನಲ್ ವೇರಿಯಬಲ್ ಕಾಸ್ಟ್. ಏನ್ರಿ? ಡಿವಿಷನಲ್ ವೇರಿಯಬಲ್ ಕಾಸ್ಟ್ ಬೇಕಲ್ಲ. ಡಿವಿಷನಲ್ ವೇರಿಯಬಲ್ ಕಾಸ್ಟ್ ಎಲ್ಲೈತಿ? ಡಿವಿಷನಲ್ ವೇರಿಯಬಲ್ ಕಾಸ್ಟ್ ಎಲ್ಲೈತಿ ನೋಡ್ರಿಪ್ಪ. ಡಿವಿಷನಲ್ ವೇರಿಯಬಲ್ ಕಾಸ್ಟ್ ಎಲ್ಲೈತಲ್ಲ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಐತಲ್ಲ ಅಲ್ಲೇ. ಡಿಪಾರ್ಟ್ಮೆಂಟ್ 1 ಎಷ್ಟ್ರಿಪ್ಪ? 300. 1000 ಇಂಟು 300. ಡಿಪಾರ್ಟ್ಮೆಂಟ್ 2 1000 ಇಂಟು 200. ಡಿಪಾರ್ಟ್ಮೆಂಟ್ 3 1000 ಇಂಟು 100. ಅರ್ಥ ಆಯ್ತು ನಿಮಗೆ? ನೋಡಿಲ್ಲೇ, ಡಿಪಾರ್ಟ್ಮೆಂಟ್ 1000 ಇಂಟು 300, 1000 ಇಂಟು 200, 1000 ಇಂಟು 100. ಓಕೆ, ಟೋಟಲ್ 3 + 2 + 1 6 ಲ್ಯಾಕ್. 4 ಲ್ಯಾಕ. ಆಮೇಲೆ +0 + 0 4 ಲ್ಯಾಕ್ ಬರ್ತೈತಿ. ಆಮೇಲೆ ಡಿವಿಷನಲ್ ಫಿಕ್ಸ್ಡ್ ಕಾಸ್ಟ್. ಡಿವಿಷನಲ್ ಫಿಕ್ಸ್ಡ್ ಕಾಸ್ಟ್ ಎಲ್ಲೈತಿ? ಎಲ್ಲೈತಿ ನೋಡಿರಿ. ಡಿವಿಷನಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟ್ರಿಪ್ಪ? ಡಿವಿಷನಲ್ ಫಿಕ್ಸ್ಡ್ ಕಾಸ್ಟ್ ಆಲ್ 3 20,000 ಐತಿ, 15,000 ಐತಿ, 10,000 ಐತಿ. ಅಮೌಂಟ್ ರೆಡಿ ಮಾಡಿ ಕೊಟ್ಬಿಟ್ಟಾರೆ ನಿಮಗೆ. 20,000, 15,000, ಆಮೇಲೆ 10,000. 20 + 15 + 10 45,000. ಓಕೆ, ಈಗೇನು ಮಾಡಿರಿಪ್ಪ? ಇಷ್ಟು ಮುಗಿದ ಮೇಲೆ ಫಸ್ಟ್ ಟೋಟಲ್ ಮಾಡಿರಿಪ್ಪ. ಎಲ್ಲಿ ಟೋಟಲ್ ಮಾಡಿರಿಪ್ಪ? ಡಿವಿಷನ್ ಎ ಟೋಟಲ್, ಡಿವಿಷನ್ 1 ಟೋಟಲ್ ಮಾಡಿರಿ. ಡಿವಿಷನ್ 1 ನೋಡಿರಿಪ್ಪ ಟೋಟಲ್ ಮಾಡಿರಿ. ನಾವು ಮಾಡ್ಬೇಕಂದ್ರೆ ಓನ್ಲಿ ಎಕ್ಸ್ಪೆನ್ಸ್ ಟೋಟಲ್ ಮಾಡ್ಬೇಕು ನೀವು. 4 ಲ್ಯಾಕ + 3 ಲ್ಯಾಕ + 20,000.
ಎಷ್ಟ್ರಿಪ್ಪ 7,20,000 ಬಂತು. ಎಷ್ಟು ರೀ 7,20,000. ಸೊ ಬರೀರಿಪ್ಪ ಅಲ್ಲಿ. ಸೊ ಟ್ರಾನ್ಸ್ಫರ್ ಪ್ರೈಸ್ ಅಂತ ಬರೀರಿಪ್ಪ. ಟ್ರಾನ್ಸ್ಫರ್ ಪ್ರೈಸ್ ಡಿಪಾರ್ಟ್ಮೆಂಟ್ ಡಿವಿಷನ್ ಒನ್ ನೋಡ್ರಿ ಇಲ್ಲ ಎಷ್ಟು ಐತಿ ಡಿವಿಷನ್ ಒನ್ ಇಲ್ಲೇ ಕೊಡೋಣ ನೋಡ್ರಿಪ್ಪ ಅಡ್ಜಸ್ಟ್ಮೆಂಟ್ ಅದು. ಡಿಪಾರ್ಟ್ಮೆಂಟ್ ಒನ್ ಡಿಸೈಡೆಡ್ ಟು ಚಾರ್ಜ್ ಡಿಪಾರ್ಟ್ಮೆಂಟ್ 2 at 120% ಆನ್ ಕಾಸ್ಟ್ ಅಂತ ಐತಿ. ಎಷ್ಟು ರೀ 120% ಆನ್ ಕಾಸ್ಟ್ ಅಂತ ಐತಿ. 120% ಆನ್ ಕಾಸ್ಟ್ ಅಂತ. ಅದಕ್ಕೆ ಏನು ಮಾಡಿರಿಪ್ಪ ನೀವು 120% ಆಫ್ ಕಾಸ್ಟ್ ಅಂತ. ಸೊ 120% ಆಫ್ ಐತರಲ್ಲೇ 7,20,000 ಅಂತ ಇದರ ಮೇಲೆ ಮಾಡಿಬಿಡ್ರಿಪ್ಪ. 7,27,000 ಮೇಲೆ ಮಾಡಿರಿಪ್ಪ. ಎಷ್ಟು ರೀ 8,64,000. 8,64,000 ಬಂತಲ್ಲ, ಇದು ನಿಮ್ದು ಏನು ರೀಪ್ಪ ಟ್ರಾನ್ಸ್ಫರ್ ಪ್ರೈಸ್ ಅಂದರೆ ರೆವೆನ್ಯೂ. 8,64,000 ಬಂತಲ್ಲ, ಅರ್ಥ ಆಯ್ತಾ? ಸರಿ, ಈಗ ಮಾಡಿರಿಪ್ಪ 8,64,000 ಮೈನಸ್ ಮಾಡ್ಕೋಬೇಕು. 8,64,000 ಮೈನಸ್ 7,20,000 ನಿಮಗೆ ಸಿಗ್ತೈತ್ರಿಪ್ಪ ಆನ್ಸರ್ ಎಷ್ಟು 1,44,000. ಅರ್ಥ ಆಯ್ತಾ? ಸರಿ, ಈಗೇನು ಮಾಡಿರಿಪ್ಪ ಡಿಪಾರ್ಟ್ಮೆಂಟ್ 2 ಬಿಟ್ಟಿದ್ರಿ ನೀವು. ಡಿಪಾರ್ಟ್ಮೆಂಟ್ 2 ಇದು ಬರೋಂಗಿಲ್ಲ ಬಿಡ್ರಿ, ಪ್ರೊಡಕ್ಷನ್ ವೇರಿಯಬಲ್ ಕಾಸ್ಟ್ ಬರೋಂಗಿಲ್ಲ. ಆಮೇಲೆ ನೋಡಿ ಟ್ರಾನ್ಸ್ಫರ್ ಪ್ರೈಸ್ ಅದಲ್ಲ, ಇದು ಟ್ರಾನ್ಸ್ಫರ್ ಪ್ರೈಸ್ ಇಲ್ಲೇ ಬರೀಬೇಕು. ಟ್ರಾನ್ಸ್ಫರ್ ಪ್ರೈಸ್ 8,64,000 ಇಲ್ಲೇ ಬರೀಬೇಕು. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಐತಿ ಆಲ್ರೆಡಿ, ಸೊ ಬರೀರಿಪ್ಪ 8,64,000 ಪ್ಲಸ್ 2 lakh ಪ್ಲಸ್ 15,000 ಎಷ್ಟು ಬರ್ತೈತಿರಿಪ್ಪ 10,79,000 ಬರ್ತೈತಿ. ಈಗೇನು ಮಾಡಿರಿಪ್ಪ, ಇದು ನಮಗೆ ರೆವೆನ್ಯೂ ಬೇಕಲ್ಲ, ರೆವೆನ್ಯೂ ಇಲ್ಲ ನಮ್ಮ ಕಡೆ. ರೆವೆನ್ಯೂ ಮಾಡೋಣ. ಡಿಪಾರ್ಟ್ಮೆಂಟ್ 2 ರೆವೆನ್ಯೂ ಇಲ್ಲ ಐತಿ. ಡಿಪಾರ್ಟ್ಮೆಂಟ್ 2 ಬಗ್ಗೆ ರೆವೆನ್ಯೂ ಬಗ್ಗೆ ಅಡ್ಜಸ್ಟ್ಮೆಂಟ್ ಎಲ್ಲ ಐತಿ. ಇಲ್ಲೈತಿ ನೋಡಿರಿಪ್ಪ ಡಿಪಾರ್ಟ್ಮೆಂಟ್ 2 ಅಂತ ಐತಲ್ಲ. ಡಿಪಾರ್ಟ್ಮೆಂಟ್ 2 ಅಂತ ಡಿಪಾರ್ಟ್ಮೆಂಟ್ 2 ಡಿಸೈಡ್ಸ್ ಟು ಸಪ್ಲೈ ಡಿಪಾರ್ಟ್ಮೆಂಟ್ 3 at 110% ಆಫ್ ಕಾಸ್ಟ್ ಅಂತ ಐತಿ. 110% ಆಫ್ ಕಾಸ್ಟ್ ಅಂತ. ಸೊ ಬರ್ರಿಪ್ಪ ಅಲ್ಲಿ ಡಿಪಾರ್ಟ್ಮೆಂಟು 110% ಆಫ್ ಕಾಸ್ಟ್ ಅಂತ. 110% ಆಫ್ ಕಾಸ್ಟ್ ಎಲ್ಲೈತಿ ರೀ, ಕಾಸ್ಟ್ ಇಲ್ಲೈತಿ 10,79,000. ಇದರ ಮೇಲೆ ಮಾಡಿರಿಪ್ಪ ಎಷ್ಟು ಬರ್ತೈತೆ ರೀ 11,86,900. ಇದು ನಿಮ್ಮದು ರೆವೆನ್ಯೂ ಬಂದು ನೋಡಿರಿ. ರೆವೆನ್ಯೂ ಬಂತಲ್ಲ, ಸೊ 11,86,900 ಮೈನಸ್ 10,79,000 ನಿಮಗೆ ಬರ್ತೈತಿ 1,07,000 ಎಷ್ಟಿದು ಓಕೆ 1,07,900 ಬರ್ತೈತಿ ನಿಮಗೆ. ಓಕೆ, ಈಗ ಏನು ಮಾಡ್ಬೇಕು ನೀವು, ಇದು ಟ್ರಾನ್ಸ್ಫರ್ ಪ್ರೈಸ್ ಐತಲ್ಲ ಇಲ್ಲೇ ಬರಬೇಕು. ಇದು ಟ್ರಾನ್ಸ್ಫರ್ ಪ್ರೈಸ್ ನಿಮಗೆ ಇಲ್ಲೇ ಬರಬೇಕು. ಟ್ರಾನ್ಸ್ಫರ್ ಪ್ರೈಸ್ ಸೊ ಆಲ್ರೆಡಿ 14 lakh ಬಂದಿದೆ ಇಲ್ಲೇ. ಸೊ 11,86,900 ಪ್ಲಸ್ 1 lakh ಪ್ಲಸ್ 10,000 ನಿಮಗೆ ಬರ್ತೈತೆ 12,96,900. ಈಗೇನು ಮಾಡಿರಿಪ್ಪ, ಇದು 14 lakh ರೆವೆನ್ಯೂ ಮೈನಸ್ 12,96,900 ನಿಮಗೆ ಬರ್ತೈತಿ ಎಷ್ಟು ರೀ 1,03,100. ಓಕೆ, ನೆಕ್ಸ್ಟ್ ಟೋಟಲ್ ಐತ್ರಿಪ್ಪ. ಟೋಟಲ್ ಎಷ್ಟು ರೀಪ್ಪ 14 lakh ಐತಿ. 14 lakh ಪ್ಲಸ್ ಎಷ್ಟಿದು ಸಾರಿ ಇದು 14 lakh ಬೇರೆ 4 lakh ಪ್ಲಸ್ 6 lakh ಪ್ಲಸ್ 45,000 ಇದು ಎಲ್ಲ ಇದು ಟೋಟಲ್ ಮಾಡಕ್ಕೆ ಹೋಗ್ಬೇಡ್ರಿ. ನೋಡಲಿ ಟ್ರಾನ್ಸ್ಫರ್ ಪ್ರೈಸ್ ಟೋಟಲ್ ಮಾಡಿಲ್ಲ ಅವರು, ಟೋಟಲ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ 6 lakh ಪ್ಲಸ್ 4,50,000 ಸಾರಿ 45,000 4 lakh ಪ್ಲಸ್ 6 ಇದು ಐತಲ್ಲ 4 lakh ಪ್ಲಸ್ 6 lakh ಪ್ಲಸ್ 45,000 10,45,000 ಕರೆಕ್ಟಾ? ಈಗೇನು ಮಾಡಿಪ್ಪ 14 lakh ಐತಲ್ಲ ಅಲ್ಲಿ 14 lakh ಮೈನಸ್ 10,45,000 3,55,000. ಓಕೆ, ಈಗ ನಿಮ್ದು ಬಂದು ನೋಡಿಪ್ಪ ಈ ಥರ ಸಾಲ್ವ್ ಮಾಡಬೇಕು ಈ ಪ್ರಾಬ್ಲಮ್ಗೆ. ಅರ್ಥ ಆಯ್ತಾ? Take the screenshot of this question, then this solution. Okay, solution, film calculation done. Okay, next question ನೋಡ್ರಿಪ್ಪ ಏನೈತಿ. A company has 2 divisions A and B. Okay, A manufacture 3 products X, Y and Z. Maximum external sales for X 800 units, for Y 500 units and for Z 300 units. Following financial data is provided with respective of 3 products X, Y and Z. X, Y and Z are 3 products. ಸೊ ನೋಡ್ರಿಪ್ಪ ಪರ್ಟಿಕ್ಯುಲರ್ಸ್ X, Y, Z ಬಗ್ಗೆ ಐತಿ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 96, 92, 80 ಅಂತ ಐತಿ. ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 33, 24, 28.
ರಿಕ್ವೈರ್ಡ್ ಲೇಬರ್ ಅವರ್ ಪರ್ ಯೂನಿಟ್ 684 ಐತಿ. Product 4, okay, product 4 can be, sorry, product Y can be transferred to division B, but the maximum quantity is 300 units of Y. Division B can buy the same product from market at the price of 45 per unit. So option 1, what what should be the transfer price for 300 units? Transfer price for 300 units, if the total labor available are 13,000 hours, 8,000 hours, 12,000 hours. Okay, so option 2, indicate the transfer price range with the help of which the company will be able to meet goal. Okay, so ನೋಡೋಣ್ರಿ ಸೊಲ್ಯೂಷನ್ ಏನೈತಿ ನೋಡ್ರಿಪ್ಪ. ಬಿ ಕಡೆ ಡಿಪಾರ್ಟ್ಮೆಂಟ್ ಬಿ ಕಡೆ 300 ಯೂನಿಟ್ಸ್ ಐತಿ. ಎಲ್ಲಿ ಕೊಟ್ಟಾರ ಡಿಪಾರ್ಟ್ಮೆಂಟ್ ಬಿ ಐತಲ್ಲ ರೀ, ಡಿಪಾರ್ಟ್ಮೆಂಟ್ ಬಿ, ಸಾರಿ ಡಿವಿಷನ್ ಬಿ ಎಷ್ಟೈತಿ ಯೂನಿಟ್ಸ್ ಐತಿ? 300 ಯೂನಿಟ್ಸ್ ಐತಿ ಡಿವಿಷನ್ ಬಿ ಕಡೆ, 300 ಯೂನಿಟ್ಸ್ ಟು ಡಿವಿಷನ್ ಬಿ 300 ಯೂನಿಟ್ಸ್. ವೈ ಔಟ್ಸೈಡ್ ಮಾರ್ಕೆಟ್ ಏನು ಮಾಡತ್ತೀವಿ ನಾವು? ಏನ್ರಿ ರೋಮನ್ ನಂಬರ್ 1 ಮಾಡತ್ತೀವಿ ನಾವು. ರೋಮನ್ ನಂಬರ್ 1 ನೋಡ್ರಿ, ಡಿವಿಷನ್ ಬಿ ಕಡೆ 300 ಯೂನಿಟ್ಸ್ ಐತಿ. ಸೊ 300 ಯೂನಿಟ್ಸ್ ಕೊಟ್ಟಾರಿಲ್ಲೇ, 300 ಯೂನಿಟ್ಸ್ ಅಂತ ಕೊಟ್ಟಾರಿ. ಬಿ ಕಡೆ ಡಿವಿಷನ್ ಬಿ ಕಡೆ 300 ಯೂನಿಟ್ಸ್ ಐತಿ. ಸೊ ನಮ್ಮ ರೋಮನ್ ನಂಬರ್ 1 ಅಲ್ಲಿ ಸೇಮ ಯೂನಿಟ್ಸ್ ಐತಿ, 300 ಅಂತ ಐತಿ. ರೋಮನ್ ನಂಬರ್ 1 ಒಳಗೆ ಸೇಮ ಯೂನಿಟ್ಸ್ ಐತಿ 300 ಅಂತ. ಸೊ ಬರ್ರಿಪ್ಪ 300 ಅಂತ ಸೇಮ್ ನೀವು ಬರೀರಿಪ್ಪ. ಬಟ್ ವಾಯ್ ಏನ್ರಿಪ್ಪ? ವಾಯ್ ಹೊರಗೆ ಮಾರ್ಕೆಟಲ್ಲೇ ಪ್ರಾಡಕ್ಟ್ ವಾಯ್ ಅದು ಪ್ರಾಡಕ್ಟ್ ಡಿವಿಷನ್ ಬಿ ಕ್ಯಾನ್ ಆಲ್ಸೋ ಬಾಯ್ ಸೇಮ್ ವಾಯ್ ಪ್ರಾಡಕ್ಟ್ ಫ್ರಮ್ ಮಾರ್ಕೆಟ್ at rupees 45 per unit. ಹೊರಗೆ ನೋಡಿ, ಹೊರಗೆ ತಗೋಬೇಕಂದ್ರೆ ಎಷ್ಟ್ರಿಪ್ಪ? 45 ಅಂತ ಹೊರಗೆ. ಸೊ ಹೊರಗೆ ವೈ ಔಟ್ಸೈಡ್ ಮಾರ್ಕೆಟ್ 45 per unit. ಸೊ ಗಿವನ್ ಇನ್ಫಾರ್ಮೇಷನ್ ಪರ್ಟಿಕ್ಯುಲರ್ಸ್ XYZ ಸೇಮ್ ಬರ್ರಿಪ್ಪ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 96, 92, 80. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 33, 24, 28 ಐತಲ್ಲ ಅಲ್ಲೇ ಸೇಮ್. ಆಮೇಲೆ ನೋಡ್ರಿ ಲೇಬರ್ ಅವರ್ಸ್ ಪರ್ ಯೂನಿಟ್ ಐತಿ. ಲೇಬರ್ ಅವರ್ಸ್ ಪರ್ ಯೂನಿಟ್ 684 ಅಂತ ಐತಿ. ಲೇಬರ್ ಅವರ್ಸ್ ಪರ್ ಯೂನಿಟ್ ಇಲ್ಲ ಇದೇ ಐತಿ ನೋಡ್ರಿ, ಲೇಬರ್ ಅವರ್ಸ್ ಪರ್ ಯೂನಿಟ್ 684 ಅಂತ ಐತಿ. ಓಕೆ, ನೆಕ್ಸ್ಟ್ ಯೂನಿಟ್ಸ್ ಅಂತ ಐತಿ. ಯೂನಿಟ್ಸ್ ಎಲ್ಲ ಕೊಟ್ಟಿದ್ದಿಲ್ಲ ಅವರು, ನೀವು ಬರೀಬೇಕು. ಯೂನಿಟ್ಸ್ ಎಲ್ಲಿ ಐತಿ? ಇದು ಯೂನಿಟ್ಸ್ ಇಲ್ಲಿ ಮೇಲೆ ಕ್ವಶನ್ದಾಗ ಐತಿ ಆಯ್ತಲ್ಲ ಯೂನಿಟ್ಸ್. ನೋಡಿರಿ ಎಕ್ಸ್ ಕಡೆ ಎಷ್ಟೈತಿ ಯೂನಿಟ್ಸ್? 800 ಯೂನಿಟ್ಸ್. ಸೊ ವಾಯ್ ಕಡೆ 500 ಯೂನಿಟ್ಸ್, ಝೆಡ್ ಕಡೆ 300 ಯೂನಿಟ್ಸ್. ಇದು ಬರ್ರಿಪ್ಪ 853 ಅಂತ ಬರ್ರಿಪ್ಪ ಇಲ್ಲಿ ಐತಲ್ಲ, 853 ಅಂತ ಐತಲ್ಲ. 800, 500, 300 ಯೂನಿಟ್ಸ್. ಸೊ ಇದು ಮುಗಿದ ಮೇಲೆ ಬರ್ರಿಲ್ಲೇ ಐತಿ ನಂಬರ್ 1 ಎ. ನೋಡ್ರಿ ಎ 13,000 ಅವರ್ಸ್ ಐತಿಲ್ಲೇ ಕೊಟ್ಟಾರ ಆಪ್ಷನ್ ಎ 13,000 ಅವರ್ಸ್. ಸೊ ಮಾಡೋಣ ತಡಿಯಪ್ಪ ಎ. ಸೊ ಎ ಈಸ್ 13,000 ಅವರ್ಸ್. ಎ ಟು ಬಿಗೆ ಹೋಗ್ಬೇಕು. ಎ ಟು ಬಿ ಇಫ್ ಎಸ್ ವಾಟ್ ಈಸ್ MTP. ಸೊ ಟೋಟಲ್ ಅವರ್ಸ್ ಮಾಡ್ಬೇಕು, XYZ ಅವರ್ಸ್ ಮಾಡ್ಕೋಬೇಕು. ಟೋಟಲ್ ಅವರ್ಸ್ ಪರ್ಟಿಕ್ಯುಲರ್ಸ್ XYZ. ಯೂನಿಟ್ಸ್ ಎಷ್ಟಿಪ್ಪ? 800, 500, 300 ನಿಮಗೆ ಗೊತ್ತೈತಿ. ಲೇಬರ್ ಅವರ್ಸ್ ಪರ್ ಯೂನಿಟ್ 684 ಅಂತ ಐತಿ. ಸೊ ಟೋಟಲ್ ಲೇಬರ್ ಅವರ್ಸ್ ಮಾಡ್ಬೇಕಂದ್ರೆ ಏನ್ರಿಪ್ಪ? 800 ಇಂಟು 6 ಮಾಡಿರಿ 4800, 500 ಇಂಟು 8 ಮಾಡಿರಿಪ್ಪ 4000, 300 ಇಂಟು 4 ಮಾಡಿರಿಪ್ಪ 1200. ದಿಸ್ ಈಸ್ ಅ ಟೋಟಲ್ ಲೇಬರ್ ಅವರ್ಸ್. ಇದು ಏನ್ರಿಪ್ಪ? ಅದು ಟೋಟಲ್ ಲೇಬರ್ ಅವರ್ಸ್. ಅರ್ಥ ಆಯ್ತು ನಿಮಗೆ? ಟೋಟಲ್ ಲೇಬರ್ ಅವರ್ಸ್. ಓಕೆ, ಸೊ ಇದು ಮುಗಿದ ಮೇಲೆ ಏನು ಮಾಡಿರಿಪ್ಪ? ನೆಕ್ಸ್ಟ್ AXYZ ಏನ್ರಿ? AXYZ ಐತ್ರಲ್ಲ, AXYZ ಅಂತ ಅದು ಬರೀಪ್ಪ. AXYZ ಅಂತ ಬರೀರಿಪ್ಪ. AX ಬ್ರ್ಯಾಕೆಟ್ X ಪ್ಲಸ್ Y ಪ್ಲಸ್ Z ಅಂದರೆ 3 ಪ್ರಾಡಕ್ಟ್ಸ್. A 13,000 ಅವರ್ಸ್. ಸೊ 3 ಪ್ರಾಡಕ್ಟ್ಸ್ ಮಾಡ್ಬೇಕು. ಸೊ ಮಾಡಿರಿಪ್ಪ. ಸೊ ಇಸ್ ಈಕ್ವಲ್ ಟು ಎಕ್ಸ್ ಕಡೆ ಎಷ್ಟು ಬಂದ್ರಿಪ್ಪ? 4,800, ವೈ ಕಡೆ 4,000 ಪ್ಲಸ್ ಝೆಡ್ ಕಡೆ 1,200 ಐತಿ. ಸೊ ಏನು ಮಾಡಿರಿಪ್ಪ? 4,800 ಪ್ಲಸ್ 4,000 ಪ್ಲಸ್ 1,200 ಟೋಟಲ್ ಈಸ್ 10,000 ಅವರ್ಸ್. ಸೊ ಎಕ್ಸೆಸ್ ಕ್ಯಾಪಾಸಿಟಿ ಯಾಕ್ರಿಪ್ಪ ಅಂದರೆ ನೋಡಿರಿ,
ಆಸ್ ಪರ್ ಗಿವನ್ ಕ್ವಶನ್ ಎ ಇಸ್ 13,000 ಅವರ್ಸ್. ಸೊ 13,000 ಅವರ್ಸ್ ಮೈನಸ್ ನಿಮ್ಗೆ ಎಷ್ಟು ಆನ್ಸರ್ ಎಷ್ಟು ಬಂತ್ರಿಪ್ಪ 10,000 ಅವರ್ಸ್. ಸೊ 10,000 ಮೈನಸ್ ಮಾಡಿರಿ ನೀವು, ನಿಮಗೆ ಬರ್ತೈತ್ರಿಪ್ಪ ಪ್ಲಸ್ 3,000 ಅವರ್ಸ್. ಪ್ಲಸ್ 3,000 ಅವರ್ಸ್ ಅಂದ್ರೆ ಏನಿರಪ್ಪ ಎಕ್ಸೆಸ್ ಕೆಪಾಸಿಟಿ. ಪ್ಲಸ್ 3,000 ಅವರ್ಸ್ ಅಂದ್ರೆ ಏನಿರಪ್ಪ ಎಕ್ಸೆಸ್ ಕೆಪಾಸಿಟಿ. ಸೊ ಎ ಟು ಬಿಗೆ ಹೋಗ್ಬೇಕದು, ಎ ಟು ಬಿಗೆ ಹೋಗ್ಬೇಕು. ಸೊ ಎ ಟು ಬಿಗೆ ಅಂದರೆ ಏನು ಯೂನಿಟ್ಸ್ ಎಷ್ಟಿರಪ್ಪ ಡಿಪಾರ್ಟ್ಮೆಂಟ್ ಡಿವಿಷನ್ ಎ ಯೂನಿಟ್ಸ್ ಎಷ್ಟಿರಪ್ಪ ಡಿವಿಷನ್ ಎ ಯೂನಿಟ್ಸ್ 300. ಡಿವಿಷನ್ ಎಷ್ಟು ಯೂನಿಟ್ಸ್ ಇರಪ್ಪ 300 ಯೂನಿಟ್ಸ್. ಓಕೆ 300 ಇಂಟು 8. ಓಕೆ 300 ಇಂಟು 8 ಯಾಕಂದರೆ ಎ ಇಂದ ಬೇಗ ಹೋಗ್ಬೇಕಲ್ಲ, ಅದು ಎ ಇಂದ ಬೇಗ ಹೋಗ್ಬೇಕು. ಗೊತ್ತಾಯ್ತಾ ನಿಮಗೆ? ತಡೀರಿ, ಬೇಗ ಹೋಗ್ಬೇಕಲ್ಲ ಅದು. ನಿಮ್ಮದು ಐತಿ ಯೂನಿಟ್ಸ್ 800. ಹೌದು, ಡಿಪಾರ್ಟ್ಮೆಂಟ್ ಎ ಎಷ್ಟು ಐತಿದು ಪ್ರಾಡಕ್ಟ್ಸ್ ಎಕ್ಸ್ 800 ಐತಿ. ಆಮೇಲೆ ಲೇಬರ್ ಎಷ್ಟಿರಪ್ಪ ಇಲ್ಲಿ 8 ಐತಿ ಲೇಬರ್ ಅವರ್ಸ್. ಸೊ ನೋಡ್ರಿಪ್ಪ ಎ ಡಿಪಾರ್ಟ್ಮೆಂಟ್ ಎಗೆ ಎ ಇಂದ ಬಿಗೆ ಹೋಗ್ಬೇಕು. ಸೊ ಕೆಪಾಸಿಟಿ ಎಷ್ಟೈತ್ರಿಪ್ಪ 300 ಇಂಟು 8 ಮಾಡ್ಬೇಕು. 300 ಇಂಟು 8 ಯಾಕೆ 300 ಇಂಟು 8 ವೇಟ್ ಮಾಡಿ. 300 ಇಂಟು 8 ಅಂದರೆ ಬಿಕಾಸ್ ಎಲ್ಲಿ ಐತಿದು ಇಲ್ಲಿ ಬಿಕಾಸ್ ಎಷ್ಟೈತ್ರಿಪ್ಪ 300 ಅಂತ ಕೊಟ್ಟಾರ ಅವರು. ಎಷ್ಟು ರೀ 300 ಅಂತ ಕೊಟ್ಟಾರಿ 300. ಸೊ 300 ಇಂಟು ಲೇಬರ್ ಅವರ್ಸ್ ಬಿ ಕಡೆ ಎಷ್ಟೈತಿ ಲೇಬರ್ ಅವರ್ಸ್ ಬಿ ಕಡೆ 8 ಐತಿ. ಲೇಬರ್ ಅವರ್ಸ್ ಬಿ ಕಡೆ 8 ಐತಿ. ಸೊ 300 ಇಂಟು 8 ಮಾಡ್ಬೇಕು. 300 ಇಂಟು 8 ಮಾಡ್ಬೇಕು. ಬಿಕಾಸ್ ಡಿಪಾರ್ಟ್ಮೆಂಟ್ ಎ ಎಕ್ಸ್ ಅಂದರೆ ಎ, ವೈ ಅಂದರೆ ಬಿ, ಆಮೇಲೆ ಝೆಡ್ ಅಂದರೆ ಸಿ. ಬಟ್ ಎ ಅಂತ ಎ ಬಿ ಅಷ್ಟು ಕೊಟ್ಟಾರೆ ನಿಮಗೆ. ಸೊ 300 ಯೂನಿಟ್ಸ್ ಇಂಟು 8 ಮಾಡಿಬಿಟ್ರಿಪ್ಪ ಎಷ್ಟು ಬರ್ತೈತಿ 2,400 ಅವರ್ಸ್. ಸೊ ಎಮ್ ಟಿ ಪಿ. ಸೊ ಒ ಸಿ ಪ್ಲಸ್ ಏನು ರೀ ಅದರ್ ಆಪ್ರೇಟಿಂಗ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ ಎಷ್ಟು ಬರ್ತೈತ್ರಿಪ್ಪ ಇದು 24 ಬರ್ತೈತೆ ರೀ. ಎಷ್ಟು ಬರ್ತೈತಿ 24 ಬರ್ತೈತೆ ರೀ. ಹೆಂಗೆ 24? ಓಕೆ ಸಾರಿ ಫಾರ್ ದ ಲೇಟ್. ನೋಡ್ರಿ ಇಲ್ಲ ಏನು ಬೇಕು ನಿಮಗೆ ಐತಲ್ಲ ಅಲ್ಲಿ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಬೇಕಲ್ಲ ನಿಮಗೆ. ಎಮ್ ಟಿ ಪಿ ಬೇಕಂದ್ರೆ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಬೇಕು. ಸಿಂಪಲ್ ಐತ್ರಿ. ಡಿಪಾರ್ಟ್ಮೆಂಟ್ ಬಿ ಕಡೆ ಹೋಗ್ರಿ ಎಕ್ಸ್ ಐತಲ್ಲ ಎಕ್ಸ್, ಡಿಪಾರ್ಟ್ಮೆಂಟ್ ಬಿ ಕಡೆ ಹೋಗ್ರಿ ಐತಲ್ಲ ಅಲ್ಲೇ ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಐತಲ್ಲ ಡಿಪಾರ್ಟ್ಮೆಂಟ್ ಬಿ ಅಂದರೆ ವೈ ಎಷ್ಟೈತಿ 24 ಐತಿ. ಪೂರ 24 ಬರ್ಬಿಡ್ರಿಪ್ಪ. ಪೂರ 24 ಬರ್ಬಿಡ್ರಿ. ಮುಗೀತಲ್ಲ, ಬಂತಲ್ಲ ಅಲ್ಲೇ 24 ಅಂತ. ಸರಿ, ಇದು ಮುಗೀತು ನೋಡ್ರಿ. ಡಿಪಾರ್ಟ್ಮೆಂಟ್ ಎ ಮುಗೀತು 13,000 ಅವರ್ಸ್. ಈಗ ಮಾಡೋಣ ಏನದು ಬಿ 8,000 ಅವರ್ಸ್ ಐತಲ್ಲ. ಬಿ 8,000 ಅವರ್ಸ್ ಅಂತ ಐತಲ್ಲ 8,000 ಅವರ್ಸ್. ಸೊ ಬರ್ರಿಪ್ಪ ಮಾಡೋಣ 8,000 ಅವರ್ಸ್. 8,000 ಅವರ್ಸ್ ಎ 8,000 ಅವರ್ಸ್. ಸೊ ಎ ಟು ಬಿಗೆ ಹೋಗ್ಬೇಕು. ಇಫ್ ಎಸ್ ಎಮ್ ಟಿ ಪಿ. ಸೊ ಪರ್ಟಿಕ್ಯುಲರ್ಸ್ ಎಕ್ಸ್ ವೈ ಝೆಡ್ ಸೇಮ್ ರೀಪ್ಪ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 96, 92, 80. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 33, 24, 28. ಟೋಟಲ್ ಬರ್ತೈತೆ ರೀ ಎಷ್ಟು ರೀ ನೋಡಿರಿ. ಇಲ್ಲಿ ಡಿಪಾರ್ಟ್ಮೆಂಟ್ ಬಿಗೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ. ಡಿಪಾರ್ಟ್ಮೆಂಟ್ ಬಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕು. ಬಿಕಾಸ್ ಸೆಕೆಂಡ್ ಆಪ್ಷನ್ ಐತಲ್ಲ ಅದು ಸೆಕೆಂಡ್ ಆಪ್ಷನ್ಗೆ ಇದು ಮಾಡಿರಿಪ್ಪ ಏನು ರೀ ಕ್ಯಾಲ್ಕುಲೇಷನ್ ಮಾಡಿರಿ. ಸೆಕೆಂಡ್ ಆಪ್ಷನ್ಗೆ ಕಾಂಟ್ರಿಬ್ಯೂಷನ್ ಮಾಡಿರಿ. ಫಸ್ಟ್ ಆಪ್ಷನ್ಗೆ ಮಾಡಿಲ್ಲ ನಾವು. ಸೊ ಸೆಕೆಂಡ್ಗೆ ಮಾಡಿರಿ. ಸೊ 96 ಮೈನಸ್ 33 63, 92 ಮೈನಸ್ 24 62, 80 ಮೈನಸ್ 28 52. ದಿಸ್ ಇಸ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಈಗ ಲೇಬರ್ ಅವರ್ಸ್ ಪರ್ ಕಾಂಟ್ರಿಬ್ಯೂಷನ್ ಮಾಡಿರಿಪ್ಪ. ಲೇಬರ್ ಅವರ್ಸ್ ಪರ್ ಕಾಂಟ್ರಿಬ್ಯೂಷನ್. ಸೊ 63 ಡಿವೈಡೆಡ್ ಬೈ 62 ಡಿವೈಡೆಡ್ ಬೈ 52 ಡಿವೈಡ್ ಬೈ ಇದಕ್ಕೆ ಲೇಬರ್ ಅವರ್ಸ್ ನೋಡ್ಬೇಕು. ಲೇಬರ್ ಅವರ್ಸ್ ಎಲ್ಲಿ ಐತ್ರಿಪ್ಪ ಇದು ಐತೆ ನೋಡಿ ಲೇಬರ್ ಅವರ್ಸ್. ನೋಡಿ ಲೇಬರ್ ಅವರ್ಸ್ ಐತಲ್ಲ ಅಲ್ಲಿ 6, 8, 4 ಅಂತ ಐತಲ್ಲ ಇದು ಲೇಬರ್ ಅವರ್ಸ್ ನಿಮ್ದು. 2 ಡಿವೈಡ್ ಬೈ 6 ಡಿವೈಡ್ ಬೈ 8 ಡಿವೈಡ್ ಬೈ 4 ಮಾಡಿರಿಪ್ಪ. ಇಲ್ಲಿ 10.5, ಇಲ್ಲಿ 8.5, ಇಲ್ಲಿ 13 ಬರ್ತೈತಿ. ಇದು ಏನರಿಪ್ಪ ಲೇಬರ್ ಅವರ್ಸ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅರ್ಥ ಆಯ್ತು ನಿಮಗೆ? ಆಪ್ಷನ್ ಬಿಗೆ ಮಾಡಬೇಕು, ಇದು ಆಪ್ಷನ್ ಎಗೆ ಅಲ್ಲ. ಸರಿ, ಇದು ಆದಮೇಲೆ ಏನು ಮಾಡ್ಬೇಕೀಗ ಡಿವೈಡ್ ಮಾಡೋಣ ರೀ. ಪರ್ಟಿಕ್ಯುಲರ್ಸ್ ಎಕ್ಸ್ ವೈ ಝೆಡ್ ಮಾಡೋಣ ರೀ. ಫಸ್ಟ್ ನೋಡಿರಿಪ್ಪ ಯೂನಿಟ್ಸ್ ಎಕ್ಸ್ ಕಡೆ ಎಷ್ಟಿತ್ರಿಪ್ಪ 800, 250, 300. ಈಗ ಲೇಬರ್ ಅವರ್ಸ್ ನಿಮ್ಗೆ ಗೊತ್ತೈತಿರಿಪ್ಪ 6, 8, 4 ಅಂತ ನಿಮಗೆ ಗೊತ್ತೈತಿ. ಈಗೇನು ಮಾಡಿರಿಪ್ಪ ಸಿಂಪ್ಲಿ 800 ಇಂಟು 6 4,000, 800, 250 ಇಂಟು 8 2,000, 300 ಇಂಟು 4 1,200. ಸೊ ಮಾಡೋಣ ರೀ ವೈ ಮ್ಯಾಕ್ಸಿಮಮ್ ಅಂತೈತಿ. ಏನು ರೀಪ್ಪ ನೋಡಿರಿ ವೈ ಮ್ಯಾಕ್ಸಿಮಮ್ ಅಂದ್ರೆ ಏನ್ರಿಪ್ಪ ನೋಡಿರಿ ವೈ ಐತಲ್ಲ ಅಲ್ಲೇ ವೈ ಐತಲ್ಲ ವೈ ಕಡೆ ಎಷ್ಟೈತಿಲ್ಲ 2,000 ಐತಿ. ಎಷ್ಟೈತಿ 2,000 ಐತಿ. ಸೊ 2,000 ಡಿವೈಡೆಡ್ ಬೈ ಲೇಬರ್ ಅವರ್ಸ್ ಎಷ್ಟ್ರಿಪ್ಪ
8. 2000 divided by labor hours ಎಷ್ಟ್ರಿಪ್ಪ 8. You will get a 250 units. You will get a 250 units. ಓಕೆ, ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತಾ ಹಿಂಗೆ ಮಾಡ್ಬೇಕಂತ? ಸರಿ, ಈಗೇನು ಮಾಡೋಣ್ರಿಪ್ಪ ನೋಡಿರಿ. ನಿಮ್ದು ಟೋಟಲ್ ಲೇಬರ್ ಅವರ್ಸ್ ಎಷ್ಟು ಬಂದಿದ್ರಿಪ್ಪ ಇಲ್ಲೇ? ಎಲ್ಲಿತ್ತದು? ಇಲ್ಲೇ ಕೊಟ್ಟಿದ್ದ ಲೇಬರ್ ಅವರ್ಸ್ ಎಷ್ಟ್ರಿಪ್ಪ? 8000 ಅವರ್ಸ್. ಎಷ್ಟು ರೀ? 8000 ಅವರ್ಸ್. ಸೊ ಬರ್ರಿಪ್ಪ 8000 ಅವರ್ಸ್ ಬರೀರಿ. ಎಷ್ಟು ರೀ? 8000 ಅವರ್ಸ್. ಸೊ ಈಗ ಏನು ಮಾಡ್ಬೇಕು? 8000 ಅವರ್ಸ್ ಒಳಗೆ ಓಕೆ, ಈಗೇನು ಮಾಡಿರಿಪ್ಪ? 250 ಬಂತಲ್ಲ ಇದು. 250 ಯೂನಿಟ್ಸ್. ಈಗೇನು ಮಾಡಿರಿಪ್ಪ? ಇಲ್ಲಿ ಬಂದಿದ್ದಲ್ಲ ನಿಮ್ದು ಏನ್ರಿಪ್ಪ? ವಾಯ್ ಮ್ಯಾಕ್ಸಿಮಮ್ 2000 ಡಿವೈಡೆಡ್ ಬೈ 8 ಮಾಡಿದ್ಮೇಲೆ 250 ಬಂತ. ಈಗ ನೋಡ್ರಿಪ್ಪ, ನಿಮ್ದು ಯೂನಿಟ್ಸ್ ಎಷ್ಟು ಐತಿ? 8000 ಐತಿ. ಆ್ಯಸ್ ಪರ್ ಗಿವನ್ 8000 ಐತಿ. ಸೊ 8000 ಮೈನಸ್ 6000 ಬಂತಲ್ಲ, 6000. ಇದು 6000 ಹೆಂಗೆ ಬಂದಂದರೆ, ಇದು 250 ಐತಿ. 250 ಯೂನಿಟ್ಸ್. 250 ಯೂನಿಟ್ಸ್ ಇಂಟು 24. ಇದು 24 ಯಾಕ್ರಿಪ್ಪ? 24 ಈಸ್ ಅ ಪ್ರೊಡಕ್ಷನ್ ಯೂನಿಟ್ಸ್. 24 ಈಸ್ ಅ ಪ್ರೊಡಕ್ಷನ್ ಯೂನಿಟ್ಸ್. ಎಲ್ಲೈತ್ರಿ ಪ್ರೊಡಕ್ಷನ್ ಯೂನಿಟ್ಸ್? ಇಲ್ಲೈತೆ ನೋಡ್ರಿಪ್ಪ ಪ್ರೊಡಕ್ಷನ್ ಯೂನಿಟ್ಸ್. 24 ಈಸ್ ಅ ಪ್ರೊಡಕ್ಷನ್ ಯೂನಿಟ್ಸ್. ಸೊ ಇಂಟು 24 ಮಾಡಿರಿಪ್ಪ. ಇಂಟು 24 ನಿಮಗೆ ಸಿಗ್ತೈತ್ರಿಪ್ಪ ಎಷ್ಟು ರೀ? 6000. ಸೊ ಡಿಫ್ರೆನ್ಸ್ ಎಷ್ಟ್ರಿಪ್ಪ? ದಿಸ್ ಈಸ್ ಅ 2000 ಅವರ್ಸ್. ದಿಸ್ ಈಸ್ ಅ 2000 ಅವರ್ಸ್. ಅರ್ಥ ಆಯ್ತಾ? ಇದು ಆದಮೇಲೆ ಓಕೆ, ಇದು ಆದಮೇಲೆ ಏನು ಮಾಡಿರಿಪ್ಪ? ಇಲ್ಲೇ ಬರ್ರಿ. ಓಕೆ, ಕಾಂಟ್ರೋಲ್ ಕಾಸ್ಟು ಕಾಂಟ್ರಾಕ್ಟ್ ಕಾಸ್ಟ್. ಇಲ್ಲಿ ಸಿಂಪಲ್ ಏನು ಮಾಡ್ಬೇಕಾ? ಎಲ್ಲೈತ್ರಿ? ತಡೀರಿ, ಬರ್ರಿ ಇಲ್ಲೇ ನೋಡ್ರಿ. ಈಗ ಇದು ಕಾಂಟ್ರಾಕ್ಟ್ ಕಾಸ್ಟ್ ಆಮೇಲೆ ಮಾಡೋಣ. ಇದು ತಡೀರಿ. ಇದು ಆಮೇಲೆ ಮಾಡೋಣ್ರಿ, ಈಗ ಬೇಡ, ಈಗ ಬರಂಗಿಲ್ಲ. ಇದು ಫಸ್ಟ್ ನೋಡೋಣ್ರಿಪ್ಪ. ಇದು ನೋಡಿ, ಬಿ ಕಡೆ ಆ್ಯಕ್ಚುಲಿ ಬಿ ಕಡೆ ಟೋಟಲ್ ಎಷ್ಟು ಅವರ್ಸ್ ಐತಿ? ಬಿ ಕಡೆ 2400 ಅವರ್ಸ್ ಐತಿ. ಇದು ಹೆಂಗೆ ಬಂತ್ರಿ? ಇದು 2400 ಅವರ್ಸ್ ಬಿ ಕಡೆ ಎಲ್ಲೈತಿ ನೋಡಿರಿ. ಬಿ ಕಡೆ ಟೋಟಲ್ 2400 ಅವರ್ಸ್ ಹೆಂಗೆ ಬಂತ್ರಿ? ಇದು ಆಪ್ಷನ್ ಎ ಒಳಗೈತಿ. ರೋಮನ್ ನಂಬರ್ 1 ಆಪ್ಷನ್ ಎ ಒಳಗೈತಿ. ಅವಾಗ ಎ ಟು ಬಿ ಅಂತ ಮಾಡಿದಲ್ಲ ನೀವು, ಎ ಟು ಬಿ ಅಂತ. ಅವಾಗ ಎಷ್ಟು ಬಂದಿದೆ ಅವರ್ಸ್? ಅದು 2400 ಅವರ್ಸ್. ಸೊ ಬರ್ರಿಪ್ಪ 2400 ಅವರ್ಸ್ ಬರೀರಿ ಕರೆಕ್ಟ್. 2400 ಅವರ್ಸ್. ಆವಾಗ ಎಷ್ಟು ಅವರ್ಸ್ ವಾಯ್ ಕಡೆ ಐತಿ? 2000 ಅವರ್ಸ್ ಐತಿ. ಎಷ್ಟು ಕಡೆ? ವಾಯ್ ಕಡೆ 2000 ಅವರ್ಸ್. ವಾಯ್ ಕಡೆ 2000 ಅವರ್ಸ್ ಐತಿ. ವಾಯ್ ಕಡೆ ಐತಲ್ಲೇ. ವಾಯ್ ಕಡೆ ಎಷ್ಟು ಅವರ್ಸ್ ಐತಿ? 2000 ಅವರ್ಸ್ ವಾಯ್ ಕಡೆ ಐತಿ. ಕರೆಕ್ಟಾ? 2000 ಅವರ್ಸ್. 2400 ಮೈನಸ್ 2000 400 ಅವರ್ಸ್ ರಿಮೈನಿಂಗ್ ಬಾಕಿ ಐತಿ. ಓಕೆ, ರಿಮೈನಿಂಗ್ ಬಾಕಿ 400. ಸೊ ಏನು ಮಾಡಿರಿಪ್ಪ? 2000 ಇಂಟು 8.5. 8.5 ಯಾಕ್ರಿಪ್ಪ? ಅದು ರೇಟ್. 8.5 ರೇಟ್ ವಾಯ್ಗೆ ರೇಟ್. ಅದು ವಾಯ್ ರೇಟ್ ನೋಡಿರಿಪ್ಪ. ವಾಯ್ ರೇಟ್ ಎಷ್ಟೈತಿ? ಲೇಬರ್ ಅವರ್ಸ್ ಪರ್ ವಾಯ್ ಲೇಬರ್ ಅವರ್ ರೇಟ್ ಪರ್ ಅವರ್ ಎಷ್ಟ್ರಿಪ್ಪ? 8.5. ಸೊ 2000 ಇಂಟು 8.5 ಮಾಡಿರಿ, ನಿಮಗೆ ಸಿಗ್ತೈತ್ರಿ 17,000. ಸೊ 17,000 ಬರೀ ಇಲ್ಲೇ. 17,000 ಬರೀರಿ ಕಾಸ್ಟಲ್ಲೇ. ನೆಕ್ಸ್ಟ್ 400 ಇಂಟು 10.5 ಮಾಡಿರಿ. ಏನ್ರಿ? 10.5. 10.5. ಓಕೆ, 10.5 ಯಾಕಂದ್ರಪ್ಪ? ಅದು ಎಕ್ಸ್ದ. ಇದು ಯಾರ್ದ? ಇದು ಎಕ್ಸ್ದ. 10.5. ಸೊ 10.5 ಮಾಡಿರಿ, ನಿಮಗೆ ಸಿಗ್ತೈತಿ 4200. ಸೊ ಏನು ಮಾಡಿರಿ? 4200 ಇಲ್ಲೇ ಬರೀರಿ. ಸರಿ. ಈಗ ಆದಮೇಲೆ ಏನು ಮಾಡಿರಿಪ್ಪ? 2 ಪ್ಲಸ್ ಮಾಡಿರಿಪ್ಪ 21,200 ಬರ್ತೈತಿ ಇದು ಕಾಂಟ್ರಾಕ್ಟ್ ಕಾಸ್ಟ್. ಸೊ ಇದು ಆದಮೇಲೆ ಏನು ಮಾಡಿರಿಪ್ಪ? ನೆಕ್ಸ್ಟ್ ಕಾಂಟ್ರಾಕ್ಟ್ ಕಾಸ್ಟ್ ಪರ್ ಯೂನಿಟ್ ಬೇಕು ನಮಗೆ. ಪರ್ ಯೂನಿಟ್ ಬೇಕು. ಸೊ ಟೋಟಲ್ ಈಸ್ 21,200 ಬರೀರಿ. ಡಿವೈಡೆಡ್ ಬೈ ಎಷ್ಟು ಯೂನಿಟ್ಸ್? ಅದು 300 ಯೂನಿಟ್ಸ್. ಯಾಕಂದ್ರೆ 300 ಯೂನಿಟ್ಸ್ ಬಿಕಾಸ್ ಕೊಟ್ಟಿದ್ದಲ್ಲ ಅವರು. 300 ಯೂನಿಟ್ಸ್ ಅಂತ ಕೊಟ್ಟಿದ್ದಲ್ಲ ಅವರು. ಐತಿಲ್ಲೇ 300 ಯೂನಿಟ್ಸ್ ಅಂತ ಇಲ್ಲೇ ಕೊಟ್ಟಿದ್ದಲ್ಲ, ಅದು ಬರಿಬೇಕು. ಅದು ಬರೀರಿಪ್ಪ 300 ಯೂನಿಟ್ಸ್. ಓಕೆ, ಇದು ಡಿವೈಡ್ ಮಾಡಿರಿಪ್ಪ, ನಿಮಗೆ ಬರ್ತೈತಿ ಆನ್ಸರ್ 70.66 ಬರ್ತೈತಿ. ಸೊ ಎಮ್ ಟಿ ಪಿ ಫಾರ್ಮುಲಾ ಹಾಕ್ರಿ. ಸಾರಿ, ಇದು ಏನ್ರಿಪ್ಪ? ಅದು ಎಮ್ ಟಿ ಪಿ ಆಪ್ರೇಟಿಂಗ್ ಕಾಸ್ಟ್ ಪ್ಲಸ್ ಏನ್ರಿ ಓವರ್ ಹೆಡ್ ಕಾಸ್ಟ್ ಅಂದರೆ ಆಪ್ರೇಟಿಂಗ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಐತಿ. ಸೊ 70.66 ಬಂತು ನಿಮ್ದು ಆಲ್ರೆಡಿ. ಇದು ಕಾಂಟ್ರಾಕ್ಟ್ ಕಾಸ್ಟ್ 70.66 ಪ್ಲಸ್ ಪ್ರೊಡಕ್ಷನ್ ಕಾಸ್ಟ್ ಇದೆಲ್ಲ ಪ್ಲಸ್ ಮಾಡ್ಕೋಬೇಕಲ್ಲ. ಪ್ರೊಡಕ್ಷನ್ ಕಾಸ್ಟ್ ಇದೆಲ್ಲ ಇಲ್ಲೈತೆ ನೋಡ್ರಿಪ್ಪ. ಪ್ರೊಡಕ್ಷನ್ ಕಾಸ್ಟ್ ಇದೆಲ್ಲ ಇಲ್ಲೈತೆ ನೋಡ್ರಿಪ್ಪ. 24 ಅಂತ
ವಾಯ್ದ ಪ್ರೊಡಕ್ಷನ್ ಕಾಸ್ಟ್ 24 ಐತಲ್ಲ ತೋ ಬರೀರಿಪ್ಪ 24 ಪ್ಲಸ್ ಮಾಡಿರಿ ನಿಮಗೆ ಸಿಗ್ತೈತೆ ರೀ ಫೈನಲ್ ಆನ್ಸರ್ ದಟ್ ಇಸ್ 94.66 94.66 ನಿಮ್ದು ಏನ್ರಿಪ್ಪ ಟೋಟಲ್ MTP. ಓಕೆ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ ಐತಿದ್ದು ಸ್ವಲ್ಪ ಟ್ವಿಸ್ಟೆಡ್ ಐತಿ ಸೊ ಜಸ್ಟ್ ರೆಫರ್ ಮಾಡಿರಿ ಯಾವ್ದು ಕ್ವಶನ್ ಐತಿ ನಿಮಗೆ ನಾನು ಈ ಕ್ವಶನ್ ನೋಡ್ರಿಪ್ಪ ಅದು ಈ ಕ್ವಶನ್ ನೋಡ್ರಿ ಈ ಕ್ವಶನ್ ಅದು ಸ್ವಲ್ಪ ಟ್ವಿಸ್ಟೆಡ್ ಐತ್ರಿ ಸೊ ಅಡ್ಜಸ್ಟ್ ಮಾಡಿರಿಪ್ಪ ಅವರ್ಸ್ ಬೇಸ್ ಮೇಲೆ ಐತೆ ನೋಡ್ರಿ ಇದು ಸ್ಕ್ರೀನ್ಶಾಟ್ ಬೇಕಂದ್ರೆ ತಗೋರಿಲ್ಲ ಅಂದರೆ ನಿಮ್ಮ ಕಡೆ PDF ಐತಿ PDF ಸೆಂಡ್ ಮಾಡ್ತೀನಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಷ್ಟು ನೋಡ್ರಿ ಪಾಸ್ ಓಕೆ ಕಾಂಟ್ರಾಕ್ಟ್ ಆಮೇಲೆ ಟೋಟಲ್ ಓಕೆ ಡನ್ ಓಕೆ ಇದು ಮುಗಿದ ಮೇಲೆ ನೆಕ್ಸ್ಟ್ ಬರ್ರಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಗೆ ಹೋಗೋಣ ಸಿಕ್ತು ನೋಡ್ರಿಪ್ಪ ಕ್ವಶನ್ ಬರ್ತಲ್ಲ ಕ್ವಶನ್ ಇದು ROI ಬೇಸ್ ಮೇಲೆ ಕ್ವಶನ್ ಐತಿ ಇದು ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಸ್ ಮೇಲೆ ಕ್ವಶನ್ ಐತಿ ನಾ ಕಂಬೈನ್ ಮಾಡಿ ತೊಗೋತೀನಿ ಕ್ಲಾಸ್ ನಿಮಗೆ ಯಾಕಂದರೆ ನಿಮಗೆ ಗೊತ್ತೈತಿ ಟೈಮ್ ಇಲ್ಲ ಅಷ್ಟಂತ ನಿಮ್ಮ ಸಮ ತೊಗೋತೀನಿ ಕ್ಲಾಸ್ ನಾನು ಆ್ಯಕ್ಚುಲಿ ನಾ ಬೇರೆ ಬೇರೆ ಮಾಡಬೇಕು ತಗೋಬೇಕಂತ ಮಾಡಿದ್ದೆ ಬಟ್ ಟೈಮ್ ಇಲ್ಲಲ್ಲ ಒಂದು ವಿಡಿಯೋ ಒಳಗೆ ಕಂಬೈನ್ ಮಾಡಬೇಕು ಇದು ಎಲ್ಲ ಸೊ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ರೆಸಿಜುವಲ್ ಇನ್ಕಮ್ ಆಫ್ ದ ಕಂಪನಿ ಏನು ಮಾಡಬೇಕಂತ ಫೈಂಡ್ ಔಟ್ ರೆಸಿಜುವಲ್ ಇನ್ಕಮ್ ಆಫ್ ದ ಕಂಪನಿ ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಫಸ್ಟ್ ಈಸ್ ಸೇಲ್ಸ್ 4,80,000 ಕಾಸ್ಟ್ ಆಫ್ COGS ಅಂದರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 2,22,000 ಗ್ರಾಸ್ ಮಾರ್ಜಿನ್ 2,58,000 selling and administrative expenses 2,10,000 operating income 48,000 January 1 book value okay January 1 book value of operating assets 2,77,000 next December 31st value of operating assets ಇದು December 31st ಅಂದರೆ ಕ್ಲೋಸಿಂಗ್ January 1 ಅಂದರೆ ಓಪನಿಂಗ್ December 31st ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟು 3,23,000 ಐತಿ ನೆಕ್ಸ್ಟ್ ಮಿನಿಮಮ್ ರಿಟರ್ನ್ ಆನ್ ರೇಟ್ ಆಫ್ ರಿಟರ್ನ್ ಎಷ್ಟೈತಿ 12%. ಓಕೆ ಸೊ ನಾವು ಏನು ಮಾಡ್ಬೇಕು ರೆಸಿಜುವಲ್ ಇನ್ಕಮ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ನೋಡ್ರಿಪ್ಪ ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ನೋಡಿದ್ದು ರೆಸಿಜುವಲ್ ಇನ್ಕಮ್ ಇಸ್ ಈಕ್ವಲ್ ಟು ಆಪರೇಟಿಂಗ್ ಇನ್ಕಮ್ ಮೈನಸ್ ಬ್ರ್ಯಾಕೆಟ್ MR ಮೇ ಬಿ ಮಾರ್ಜಿನಲ್ ರೆವೆನ್ಯೂ ಇಂಟು ಆ್ಯಾವರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಓಕೆ ಆ್ಯಾವರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಇದು ಐತೆ ನೋಡ್ರಿಪ್ಪ ಫಸ್ಟ್ ನೋಡ್ರಿಪ್ಪ ಏನೈತಿ OI ಅಂದರೆ ಏನ್ರಿಪ್ಪ ಆಪ್ರೇಟಿಂಗ್ ಇನ್ಕಮ್ ಎಲ್ಲೈತಿ ಆಪ್ರೇಟಿಂಗ್ ಇನ್ಕಮ್ ಈಸ್ 48,000 ಐತಿ ಆಪ್ರೇಟಿಂಗ್ ಇನ್ಕಮ್ 48,000 ಸೊ ತಗೋರಿಪ್ಪ 48,000 MR ಅಂದರೆ ಮಾರ್ಜಿನಲ್ ರೇಟ್ ಅವ್ರ ಮಾರ್ಜಿನಲ್ ರೇಷಿಯೋ ಅಂತ ಹೇಳ್ರಿಪ್ಪ ಏನು 12% ಎಲ್ಲಿದ್ರದ್ದು ಐತೆ ನೋಡಿಲ್ಲ ಮಾರ್ಜಿನಲ್ ರೇಟ್ ಎಷ್ಟ್ರಿಪ್ಪ 12% ಇದು ಮಿನಿಮಮ್ ರಿಟರ್ನ್ ಆನ್ ರೇಟ್ ಅಂತ ಈಗ್ರಿಪ್ಪ ಏನು ಇರ್ರಿ ಎಷ್ಟ್ರಿದು 12% ಮಾರ್ಜಿನಲ್ ಅವ್ರ ಮಿನಿಮಮ್ ಸೊ ಬರೀರಿ ಎಷ್ಟೈತಿ 12% ಅಂದರೆ 12/100 ಮಾಡಿರಿಪ್ಪ 0.12 ಬರ್ತೈತಿ ಈಗ ನಮಗೆ ಬೇಕೇನು MR ನಮಗೆ ಸಿಗ್ತಾ MR ನಮ್ಮ ಕಡೆ ಐತಿ ನಮಗೆ ಬೇಕೇನ ಆ್ಯಾವರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಬೇಕು ನಮಗೆ ಸೊ ಆ್ಯಾವರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಮಾಡೋಕ್ಕೆ ಫಾರ್ಮಲೈಸ್ ಮಾಡಿರಿ ಆ್ಯಾವರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಈಸ್ ಈಕ್ವಲ್ ಟು ಏನು ರೀ ಓಪನಿಂಗ್ ಅಸೆಟ್ಸ್ ಪ್ಲಸ್ ಕ್ಲೋಸಿಂಗ್ ಅಸೆಟ್ಸ್ ಡಿವೈಡ್ ಬೈ 2 ಓಪನಿಂಗ್ ಅಸೆಟ್ಸ್ ಮತ್ತು ಕ್ಲೋಸಿಂಗ್ ಅಸೆಟ್ಸ್ ನಿಮ್ಮ ಕಡೆ ಐತಿ ಆಲ್ರೆಡಿ ನೋಡಿ ಓಪನಿಂಗ್ January 1 ಓಪನಿಂಗ್ ಅಸೆಟ್ಸ್ ಆಪ್ರೇಟಿಂಗ್ ಅಸೆಟ್ಸ್ ಎಷ್ಟೈತ್ರಿಪ್ಪ 2,77,000 ಪ್ಲಸ್ ಕ್ಲೋಸಿಂಗ್ ಆಪ್ರೇಟಿಂಗ್ ಅಸೆಟ್ಸ್ 3,23,000 ಎರಡು ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಡ್ರಿ 2 ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಡ್ರಿ ಆಯ್ತಲ್ಲ ಅಲ್ಲೇ ಮಾಡಿರಿಪ್ಪ ನಿಮಗೆ ಆನ್ಸರ್ ಬಂತು ಎಷ್ಟು 3 lakh ಎಕ್ಸಾಕ್ಟಾಗಿ 3 lakh ಬಂತು ಆನ್ಸರ್ ಇದು ಆ್ಯಾವ್ರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಈಗ ಇದು ಫಾರ್ಮಲೈಸ್ ಮಾಡಿರಿಪ್ಪ ರಿಸಿಜುವಲ್ ಇನ್ಕಮ್ ಇಸ್ ಈಕ್ವಲ್ ಟು ಆಪ್ರೇಟಿಂಗ್ ಇನ್ಕಮ್ ಮೈನಸ್ ಬ್ರ್ಯಾಕೆಟ್ MR ಇಂಟು ಆ್ಯಾವ್ರೇಜ್ ಆಪ್ರೇಟಿಂಗ್ ಅಸೆಟ್ಸ್ ಫಾರ್ಮಲೈಸ್ ಮಾಡಿರಿ
ನೋಡ್ರಿಪ್ಪ ನಿಮ್ದು ಅದು ರೆಸಿಜುವಲ್ ಇನ್ಕಮ್ ಎಷ್ಟೈತಿಪ್ಪ 48,000 ಐತಿ. ಆಮೇಲೆ ಎಮ್ ಆರ್ ಎಷ್ಟೈತಿರಿಪ್ಪ 0.12 ಐತಿ ಇಂಟು ಅವರೇಜ್ ಆಪರೇಟಿಂಗ್ ಅಸೆಟ್ಸ್ 3 ಲ್ಯಾಕ್ ಬಂತು. 48,000 ಆಸ್ ಇಟ್ ಈಸ್ 0.12 ಇಂಟು 3 ಲ್ಯಾಕ್ 36,000. ಈಗ ಮಾಡಿರಿಪ್ಪ 48 - 36 ವಿಲ್ ಗೆಟ್ 12,000 ಇಸ್ ಯುವರ್ ರೆಸಿಜುವಲ್ ಇನ್ಕಮ್. ಸಿಂಪಲ್ ಐತಿ. ಫಾರ್ಮುಲಾ ಒಂದು ಪರ್ಫೆಕ್ಟ್ ಮಾಡಿರಿ, ಅದ ಬೇಸ್ ಮೇಲೆ ಸೊಲ್ಯೂಷನ್ ಮಾಡಬೇಕು. ಓಕೆ, ಟೇಕ್ ದಿಸ್ is our question, this is solution. Hope you understood. ಸರಿಪ್ಪ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಿದು? ಓಕೆ, ಎ ಡಿವಿಷನ್. ಓಕೆ, ಎ ಡಿವಿಷನ್ ಆಫ್ ALE manufacturing has assets entry the assets of 2,25,000 and operating income 55,000. What is the division's return on investment? Return on investment calculate ಮಾಡಬೇಕಂತ. If the minimum ROR is 12%, what is the division's residual income ಮಾಡಬೇಕಂತ. 2 ಮಾಡಬೇಕಿಲ್ಲ, ಒಂದು ROI ಒಂದು RI residual income. So given assets are given is 2,25,000 as given in the question. Operating income is given as 55,000. ನೋಡಿ, ಅಸೆಟ್ಸ್ 2,25,000 ಐತಿ. ಆಮೇಲೆ ಇದು ಏನು ಆಪರೇಟಿಂಗ್ ಇನ್ಕಮ್ ಆಲ್ಸೋ 55,000 ಐತಿ. ಮಿನಿಮಮ್ ರಿಟರ್ನ್ ಎಷ್ಟೈತಿ? 12%. 12 ಡಿವೈಡ್ ಬೈ 100 0.12 ಐತಿ. ಸರಿಪ್ಪ, ಈಗ ಚಾಲು ಮಾಡೋಣ ಸೊಲ್ಯೂಷನ್. ಫಸ್ಟ್ ನೋಡ್ರಿಪ್ಪ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಫಾರ್ಮುಲಾ ಏನ್ರಿಪ್ಪ? ಆಪರೇಟಿಂಗ್ ಇನ್ಕಮ್ ROI ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ಅಸೆಟ್ಸ್, ಇಲ್ಲಾಂದರೆ ಅರ್ನಿಂಗ್ ಡಿವೈಡೆಡ್ ಬೈ ಅಸೆಟ್ಸ್. ಆಪರೇಟಿಂಗ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಏನ್ರಿಪ್ಪ? ಅರ್ನಿಂಗ್ ಡಿವೈಡೆಡ್ ಬೈ ಅಸೆಟ್ಸ್ ಇಂಟು 100. ಸೊ ಆಪರೇಟಿಂಗ್ ಇನ್ಕಮ್ ನಿಮಗೆ ಗೊತ್ತೈತಿಪ್ಪ 55,000, ಅಸೆಟ್ಸ್ ನಿಮಗೆ ಗೊತ್ತೈತಿ 2,25,000 ಇಂಟು 100 ಮಾಡಿಬಿಟ್ರಿ. ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್, ಇಟ್ ಇಸ್ 24.44%. ನೆಕ್ಸ್ಟ್ ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಜುವಲ್ ಇನ್ಕಮ್ ಫಾರ್ಮುಲಾ ನಿಮಗೆ ಗೊತ್ತೈತಿ, ಆಪರೇಟಿಂಗ್ ಇನ್ಕಮ್ ಮೈನಸ್ MR ಇಂಟು ಅಸೆಟ್ಸ್ ಅಂತ. ಸೊ ಮಾಡೋಣ್ರಿಪ್ಪ. ಆಪರೇಟಿಂಗ್ ಇನ್ಕಮ್ ನಿಮಗೆ ಗೊತ್ತೈತಿ 55,000 ಮೈನಸ್ MR 0.12. ಅಸೆಟ್ಸ್ ನಿಮಗೆ ಗೊತ್ತೈತ್ರಿಪ್ಪ ಎಷ್ಟ್ರಿ? 2,25,000. ಓಪನಿಂಗ್ ಅಲ್ಲ, ಕ್ಲೋಸಿಂಗ್ ಇಲ್ಲ, ಬರೀ ಒಂದು ಐತಿ. ಸೊ ಒಂದು ತೊಗೋರಿಪ್ಪ, 2,25,000 ತೊಗೋರಿಪ್ಪ. 55,000 ಆಸ್ ಇಟ್ ಈಸ್ 0.12 ಇಂಟು 2,25,000 27,000 ಮಾಡಿರಿದ್ದು 28,000 ನಿಮ್ದು ಏನ್ರಿಪ್ಪ ರೆಸಿಜುವಲ್ ಇನ್ಕಮ್. ಈಸಿ ಇತ್ತಿದು, ಇದು ಭಾಳ ಈಸಿ ಇತ್ತು. ಇದು ನಿಮ್ಮದು ಕ್ವಶನ್, ಇದು ನಿಮ್ಮ ಸೊಲ್ಯೂಷನ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿಪ್ಪ, ಕ್ವಶನ್ ನಂಬರ್ 3. ಕನ್ಸಿಡರ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು 2 divisions A and B and ascertain first which is the more successful division in terms of ROI. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಸ್ ಮೇಲೆ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಯೂಸಿಂಗ್ 16% ಆಸ್ ದ ಮಿನಿಮಮ್ ರೇಟ್ ಕಂಪ್ಯೂಟ್ ದ ರೆಸಿಜುವಲ್ ಇನ್ಕಮ್. ಏನು ಮಾಡಬೇಕಂತ? ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಇಲ್ಲಿ ROI ಮತ್ತು ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ಈಚ್ ಡಿವಿಷನ್ ಆ್ಯಂಡ್ ಆಲ್ಸೋ ಐಡೆಂಟಿಫೈ ವಿಚ್ ಡಿವಿಷನ್ ಈಸ್ ಮೋರ್ ಸಕ್ಸಸ್ಫುಲ್ ಆನ್ ಅಕೌಂಟ್ ಆಫ್ ಯುವರ್ ರಿಸಲ್ಟ್ ಅಂತ. ಸೊ ಜಸ್ಟ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಾರೆ ಅವರು. ಪರ್ಟಿಕ್ಯುಲರ್ಸ್ ಡಿವಿಷನ್ ಎ, ಡಿವಿಷನ್ ಬಿ, ಆಪರೇಟಿಂಗ್ ಅಸೆಟ್ಸ್ ಐತಿ, ಆಪರೇಟಿಂಗ್ ಇನ್ಕಮ್ ಐತಿ, ROI ಐತಿ, ರೆಡಿಮೇಡ್ ಐತಿ. ಸೊ ಸರಿಪ್ಪ ಮಾಡೋಣ, ಸ್ಟಾರ್ಟ್ ಮಾಡೋಣ. ನೋಡ್ರಿಪ್ಪ ಎಲ್ಲಿತಿ. ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇಟ್ಸ್ ಕ್ಲಿಯರ್ ಡ್ಯಾಟ್ ROI ಇಸ್ ಹೈಯರ್. ನೋಡಿರಿ, ಆಲ್ರೆಡಿ ಅವರು ಇನ್ಫಾರ್ಮೇಷನ್ ನಿಮಗೆ ಕೊಟ್ಬಿಟ್ಟಾರಿಪ್ಪ. ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇಟ್ ಈಸ್ ಕ್ಲಿಯರ್ ಡ್ಯಾಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಹೈಯರ್ ಇನ್ ಕೇಸ್ ಆಫ್ ಡಿವಿಷನ್ ಎ ವೆನ್ ಕಂಪೇರ್ಡ್ ಟು ಬಿ. ಹೌದಲ್ಲ? ROI ರೆಡಿಮೇಡ್ ಐತಲ್ಲ ಅಲ್ಲಿ. ಹಾಂ, ROI ರೆಡಿಮೇಡ್ ಐತಿ ಇಲ್ಲಿ. ROI ನೋಡಿ, ಇಲ್ಲಿ 20% ಐತಿ, ಇಲ್ಲಿ 18% ಐತಿ. ಸೊ ಡಿವಿಷನ್ ಈಸ್ ಹೈಯರ್. ಡಿವಿಷನ್ ಎ ಈಸ್ ಹೈಯರ್ ಐತಿ. ಸೊ ಡಿವಿಷನ್ ಎ ಈಸ್ ಹೈಯರ್ ROI. Division A is higher. So A is quite observable. Division A has greater ROI of 0.20, means 20%, which means on every one
1 rupee invested, the company is able to earn 0.20 ಪ್ರಾಫಿಟ್. ನೋಡ್ರಿ, ನೀವು ಕಂಪನಿಯಲ್ಲಿ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ ನಿಮಗೆ 0.20 ಪ್ರಾಫಿಟ್ ಬರ್ತೈತಿ. ಅಂದರೆ 20% ಪ್ರಾಫಿಟ್ ಬರ್ತೈತಿ ನಿಮಗೆ. ಓಕೆ, ಅದಕ್ಕಿದು ಯೂಸ್ಫುಲ್ ಐತಿ ಎ ಒಳಗೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಐತಿ, ಬೇಡ. ಆಲ್ರೆಡಿ ಅದ ಬೇಸ್ ಮೇಲೆ ಡಿಸಿಷನ್ ತೊಗೊಬಿಟ್ರಿ ನೀವು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ಎ ಇಸ್ ಅ ಹೈಯರ್, ಸೊ ಇನ್ವೆಸ್ಟ್ಮೆಂಟ್ ಇನ್ ಎ ಈಸ್ ಅ ಗುಡ್. ಸೊ ಆಪ್ಷನ್ 2 ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಜುವಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲ. ರೆಸಿಜುವಲ್ ಇನ್ಕಮ್ ಇಸ್ ಈಕ್ವಲ್ ಟು ಆಪರೇಟಿಂಗ್ ಇನ್ಕಮ್ ಮೈನಸ್ ಬ್ರಾಕೆಟ್ ಮಿನಿಮಮ್ ರೇಟ್ ಇಂಟು ಆಪರೇಟಿಂಗ್ ಅಸೆಟ್ಸ್. ಆಪರೇಟಿಂಗ್ ಇನ್ಕಮ್ ನಿಮ್ಮ ಕಡೆ ಐತಿ, ಎರಡು ಡಿವಿಷನ್ ಮಾಡಬೇಕು. ಫಸ್ಟ್ ಡಿವಿಷನ್ ಮಾಡಬೇಕು. ಡಿವಿಷನ್ ಎ ಮಾಡಬೇಕು. ಡಿವಿಷನ್ ಎ ಆಪರೇಟಿಂಗ್ ಇನ್ಕಮ್ ನೋಡ್ರಿಪ್ಪ ಎಷ್ಟೈತಿ. ಡಿವಿಷನ್ ಎ ಆಪರೇಟಿಂಗ್ ಇನ್ಕಮ್ ಇಸ್ ಎಷ್ಟಿದು 10 ಲ್ಯಾಕ್ ಅಲ್ಲ. 10 ಲ್ಯಾಕ್. 10 ಲ್ಯಾಕ್. ಆಮೇಲೆ ಆಪರೇಟಿಂಗ್ ಅಸೆಟ್ಸ್ 50 ಲ್ಯಾಕ್. ಓಕೆ ತಗೋರಿಪ್ಪ. ಡಿವಿಷನ್ ಎ ಎಷ್ಟೈತಿ? 10 ಲ್ಯಾಕ್. 10 ಲ್ಯಾಕ್. ಆಮೇಲೆ ಮಿನಿಮಮ್ ರೇಟ್ 0.16. ಯಾಕಂದರೆ ಮಿನಿಮಮ್ ರೇಟ್ ಐತಿಲ್ಲ ಅಲ್ಲಿ 16% ಅಂತ ಇಲ್ಲ. ಮಿನಿಮಮ್ ರೇಟ್ 16%. ಸೊ 0.16. 16/100 0.16. ಆಪರೇಟಿಂಗ್ ಅಸೆಟ್ಸ್ 50 ಲ್ಯಾಕ್. 10 ಲ್ಯಾಕ್ ಆ್ಯಸ್ ಇಟ್ ಈಸ್ ಮೈನಸ್ 0.16 ಇಂಟು 50 ಲ್ಯಾಕ್ 8 ಲ್ಯಾಕ್ ಬರ್ತೈತಿ. ಸೊ ಮಾಡಿರಿಪ್ಪ 2 ಲ್ಯಾಕ್ ಬರ್ತೈತಿ ಇಲ್ಲಿ. ಡಿವಿಷನ್ ಬಿ ಅಲ್ಲಿ ಆಪರೇಟಿಂಗ್ ಅಸೆಟ್ಸ್ 1,25 ಲ್ಯಾಕ್. ಆಪರೇಟಿಂಗ್ ಇನ್ಕಮ್ 22 ಲ್ಯಾಕ್ 50,000 ಐತಿ. ಸೊ ಯೂಸ್ ಮಾಡಿರಿ. 22 ಲ್ಯಾಕ್ 50,000 ಆಪರೇಟಿಂಗ್ ಇನ್ಕಮ್ ಮೈನಸ್ 0.16 ಸೇಮ ಬರ್ತೈತಿ. ಆಮೇಲೆ ಆಪರೇಟಿಂಗ್ ಅಸೆಟ್ಸ್ 1,25 ಲ್ಯಾಕ್ ಮಾಡಿರಿ. 22 ಲ್ಯಾಕ್ 50,000 ಸೇಮ್ ಮೈನಸ್ 0.16 ಇಂಟು 1,25 ಲ್ಯಾಕ್ 2 ಲ್ಯಾಕ್ ಬರ್ತೈತಿ. ಇದು ಇಂಟು ಮಾಡಿರಿಪ್ಪ 2 ಲ್ಯಾಕ್ 50,000. ಈಗ ರೆಸಿಜುವಲ್ ಇನ್ಕಮ್ ಎಲ್ಲಿ ಜಾಸ್ತಿ ಐತಿ? ಆಬ್ವಿಯಸ್ಲಿ ಡಿಪಾರ್ಟ್ಮೆಂಟ್ ಡಿವಿಷನ್ ಬಿ ಅಲ್ಲೇ ಜಾಸ್ತಿ ಐತಿ. ಸೊ ಕಂಪನಿ ಬಿ ಈಸ್ ಮೋರ್ ಸಕ್ಸಸ್ಫುಲ್. ಯಾಕ್ರಿ? ಬಿಕಾಸ್ ರೆಸಿಜುವಲ್ ಇನ್ಕಮ್ ಈಸ್ ಹೈಯರ್ ಇನ್ ಡಿವಿಷನ್ ಬಿ. more successful. B is more successful as it has more residual income. Excess rupees 50,000 when compared to with the A. 2,50,000 minus ಇದು ಡಿಫ್ರೆನ್ಸ್ ತಗೋರಿಪ್ಪ. ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ರೀಪ್ಪ? 50,000 ಡಿಫ್ರೆನ್ಸ್ ರೀಪ್ಪ. ಓಕೆ, ಈಸಿ ಇತ್ತಲ್ಲ. ದಿಸ್ ಇಸ್ ಕ್ವಶನ್. ಓಕೆ, ದಿಸ್ ಇಸ್ ಕ್ವಶನ್. This is the solution. Hope you guys understood. So with this, thank you. I will make one more video and then wind up the problems.